ನಾನು ಯಾವಾಗಲೂ ಹೇಳಿದ ಹಾಗೆ ನಮಗೆಲ್ಲರಿಗೂ ದ ಬೆಸ್ಟ್ ಎಕ್ಸಾಂಪಲ್, ದ ಮಾಡೆಲ್ ಕರ್ತನಾದ ಯೇಸು ಸ್ವಾಮಿನೇ. ಹೀ ಈಸ್ ದ ಬೆಸ್ಟ್ ಮಾಡೆಲ್. ಈ ಲೋಕದಲ್ಲಿ ನಾವು ಯಾರನ್ನ ಮಾದರಿಯಾಗಿ ಇಟ್ಕೊಂಡ್ರು ಒಂದಲ್ಲ ಒಂದಿನ ಅವರಿಂದ ಆಗುವಂಥ ಸಣ್ಣ ತಪ್ಪುಗಳು ನಮ್ಮನ್ನು ಕುಗ್ಗಿಸ್ಬಿಡ್ತವೆ. ಬಟ್ ಇದುವರೆಗೂ ಮಾದರಿಯಲ್ಲಿ, ಎಕ್ಸಾಂಪಲಲ್ಲಿ ಯಾವ ಕುಂದು ಕೊರತೆ ಇಲ್ಲದಿರುವವರು ಒಬ್ಬರು ಮಾತ್ರ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಅದಕ್ಕೆ ತಮಿಳಲ್ಲಿ ಒಂದು ಮಾತಿದೆ, ಪಾದರಿ ನೀ ಮಾದರಿಯಾಗಿರಲ್ಲ, ಪಾದರಿ ನೀ ಮಾದರಿಯಾಗಿರಲ್ವ. ಸೊ ಅದನ್ನು ನಾವು ದೇವ್ರ ಮಕ್ಕಳಿಗೆ ಹೇಳೋಣ, ದೇವ್ರ ಮಕ್ಕಳು ಅದನ್ನು ನಾವೆಲ್ಲರೂ ಮಾದರಿ ಆಗಿರ್ತೀವಿ. ಬಟ್ ನಮ್ಮ ಮಾದರಿಗೆ, ನಮ್ಮ ಎಕ್ಸಾಂಪಲ್ಗೆ, ನಮ್ಮ ಮಾಡೆಲ್ಗೆ ಲಿಮಿಟೇಷನ್ಸ್ ಇದೆ. ಇನ್ನೋದೇ ಕರ್ನಾಟಕದಲ್ಲಿ ಅಥವಾ ಯಾವುದೇ ಇಂಡಸ್ಟ್ರಿಯಲ್ಲಾಗಲಿ ಅನೇಕರಿಗೆ ಇಂತಿಂಥವ್ರು ಮಾಡೆಲ್ ಆಗಿರ್ತಾರೆ. ದೇ ಆರ್ ಮೈ ಮಾಡೆಲ್, ದೇ ಆರ್ ಅವರ್ ಮಾಡೆಲ್ ಅಂತಾರೆ. ಬಟ್ ಅವರಲ್ಲಿ ಏನಾದರೂ ತಪ್ಪು ಕಂಡಾಗ ಅವರು ಇನ್ನೊಬ್ಬರನ್ನ ಮಾಡೆಲ್ ಆಗಿ ಹುಡ್ಕೊಂಡು ಹೋಗ್ತಾರೆ. ಬಟ್ ಯು ರೀಡ್ ದ ಬೈಬಲ್, ಸತ್ಯವೇದ ಓದಿ ನೋಡ್ರಿ, ಎಲ್ಲದಕ್ಕೂ ಪರ್ಫೆಕ್ಟ್ ಮಾದರಿ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಅದರದ್ದು ಇವತ್ತು ಬೆಳಗ್ಗೆ ಅಂತಹ ಒಳ್ಳೆಯ ದೇವರನ್ನು ಆರಾಧನೆ ಮಾಡುವಂಥ ಭಾಗ್ಯ ದೇವರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಆನ್ ದ ಲೈಫ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಜೀವನದಿಂದ ಹೌ ಜೀಸಸ್ ಹ್ಯಾಂಡಲ್ ಕ್ರೈಸಿಸ್. ಯೇಸು ಕ್ರಿಸ್ತನು ಇಕ್ಕಟ್ಟುಗಳನ್ನು ಹೇಗೆ ನಿಭಾಯಿಸಿದ, ಇವತ್ತು ಬೆಳಗ್ಗೆ ಅದರ ಬಗ್ಗೆ ನಿಮ್ಮ ಸಂಗಡ ಮಾತಾಡ ಆನ್ ಬೇಸ್ಡ್ ಆಫ್ ಜಾನ್, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 18, ಯೋಹಾನ ಸುವಾರ್ತೆ 18ನೇ ಅಧ್ಯಾಯವನ್ನು ಆಸ್ಪದ ಮಾಡಿಕೊಂಡು, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 18, ಯೋಹಾನ ಹೇಳಿದ ಸುವಿಶೇಷಂ 18ಾம் ಅಧಿಕಾರ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 18. ಬೇಸ್ಡ್ ಆನ್ ದಿಸ್ ಚಾಪ್ಟರ್ ಇವತ್ತು ಬೆಳಗ್ಗೆ ಹೌ ದ ಲಾರ್ಡ್ ಜೀಸಸ್ ಹ್ಯಾಂಡಲ್ಡ್ ಕ್ರೈಸಿಸ್, ಇಕ್ಕಟ್ಟುಗಳನ್ನ ಯೇಸು ಕ್ರಿಸ್ತನು ಹೇಗೆ ನಿಭಾಯಿಸಿದ. ನಾನು ನಿಮಗೆ ಹೇಳಿದೆ, ನಮಗೆಲ್ಲದಕ್ಕೂ ಮಾದರಿ ಯೇಸು ಸ್ವಾಮಿ ಆಗಿದ್ದಾನೆ. ಈ ಲೋಕದಲ್ಲಿ ಯಾವುದೇ ಒಂದು ಕಾರ್ಯ ತೆಗೆದು ನೋಡ್ರಿ, ಫಾರ್ ಬ್ಯಾಪ್ಟಿಸಮ್ ಜೀಸಸ್ ಇಸ್ ದ ಮಾಡೆಲ್, ಫಾರ್ ಫೇತ್ ಜೀಸಸ್ ಇಸ್ ದ ಮಾಡೆಲ್, ಫಾರ್ ಪ್ರೇಯರ್ ಜೀಸಸ್ ಇಸ್ ದ ಮಾಡೆಲ್, ಆ್ಯಂಡ್ ಹೋಲಿ ಲೈಫ್ ಜೀಸಸ್ ಇಸ್ ದ ಮಾಡೆಲ್. ಟೇಕ್ ವಾಟ್ ಏನು ಬೇಕಾದ ತೆಗೆದುಕೊಳ್ಳ್ರಿ, ಎಲ್ಲದಕ್ಕೂ ಬೆಸ್ಟ್ ಎಕ್ಸಾಂಪಲ್ ಅನ್ನುವಂಥದ್ದು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಿದ್ದರೆ ಕ್ರೈಸಿಸಲ್ಲಿ ಹೇಗೆ ನಾವು ನಿಭಾಯಿಸಬೇಕು, ಇಕ್ಕಟ್ಟುಗಳನ್ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ಅದಕ್ಕೂ ಬೆಸ್ಟ್ ಮಾಡೆಲ್ ಯೇಸು ಸ್ವಾಮಿ ಆಗಿದ್ದಾನೆ. ಓಕೆ, ಸೊ ಬೇಸ್ಡ್ ಆನ್ ಚಾಪ್ಟರ್ 18ನೇ ಅಧ್ಯಾಯವನ್ನು ಆಸ್ಪದ ಮಾಡಿಕೊಂಡು ಇವತ್ತು ಬೆಳಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಎಲ್ಲ ನಾನು ಹೇಳುವಂಥ ವಾಕ್ಯಗಳನ್ನು ಮಾತ್ರ ನೀವು ಓದಿದ್ರೆ ಸಾಕು. ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಗೆ ತನ್ನ ಇಕ್ಕಟ್ಟನ್ನು, ತನ್ನ ಸಂದಿಗ್ಧ ಪರಿಸ್ಥಿತಿ, ತಮಿಳ್ ಎಪ್ಪಡಿ சொல்லுங்க, ಕ್ರೈಸಿಸ್ಗೆ என்ன சொல்லுங்க ತಮಿಳ್ல? ಇಲ್ಲ ಕ್ರೈಸಿಸ್ இக்கட்டான, யாருக்கும் இக்கட்டே இல்லை, அதனால தான் யாருக்கும் தெரியல அந்த வேர்டு. ஓகே, இக்கட்டான சூழ்நிலை. ஓಕೆ, எப்படி அந்த சூழ்நிலைமையை ದಾಂಡುகிறது, ಹೇಗೆ ಅದನ್ನು ನಾವು ನಿಭಾಯಿಸುವಂಥದ್ದು, ಹೇಗೆ ನಾವು ಅದನ್ನು ಹ್ಯಾಂಡಲ್ ಮಾಡುವಂಥದ್ದು, ಇವತ್ತು ಬೆಳಗ್ಗೆ ಅದರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡೋಣ. ಐ ಬಿಲೀವ್ ದೇವರಾತ್ಮನು ಖಂಡಿತವಾಗಲಿ ಈ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿ ಇವತ್ತು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಸ್ತೋತ್ರ. ಏನು ನಮಗೆಲ್ಲರಿಗೂ ಒಂದು ಲಿಮಿಟ್ವರೆಗೂ ಹ್ಯಾಂಡಲ್ ಕ್ರೈಸಿಸನ್ನು ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಇದೆ. ವಿ ಹ್ಯಾವ್ ದ ಕೆಪಾಸಿಟಿ. ನಮ್ಮೊಳಗೆ ದೇವರು ಅಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ, ಇಲ್ಲ ಅಂತ ಅಲ್ಲ. ಅದಕ್ಕೆ ಯೇಸು ಸ್ವಾಮಿ ಅಪೊಸ್ತಲನಾದ ಪೌಲನು ಕೊರಿಂಥೆ ಪತ್ರಿಕೆಯಲ್ಲಿ ಹೇಳಿದ್ದು ಏನು ಗೊತ್ತಾ, ಈ ಮಣ್ಣಿನ ಘಟಕದಲ್ಲಿ ದೇವರು ನಿಕ್ಷೇಪವನ್ನು ಇಟ್ಟಿದ್ದಾನೆ. ಏನ ನಿಕ್ಷೇಪ? ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆರ್ ದ ಗಾಸ್ಪಲ್. ಇನ್ನೊಂದು ಅರ್ಥದಲ್ಲಿ ಸುವಾರ್ತೆ, ಗಾಸ್ಪಲ್ ಅಂತ ಹೇಳ್ತೀವಿ. ಸೊ ಇದನ್ನು ದೇವರು ನಮ್ಮೊಳಗೆ ಇಟ್ಟಿದ್ದಾನೆ. ಸೊ ಆ ಶಕ್ತಿ ನಮ್ಮೊಳಗೆ ಇರುವವರೆಗೂ ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ಮೆನಿ ಅ ಟೈಮ್ಸ್ ವಿ ಫೇಲ್ ಟು ಹ್ಯಾಂಡಲ್ ದ ಕ್ರೈಸಿಸ್. ಕರೆಕ್ಟ್? ಅನೇಕ ಸಂದರ್ಭದಲ್ಲಿ இந்த இக்கட்டான சூழ்நிலைகளை சரியான நிலைமையில் ಹ್ಯಾಂಡಲ್ பண்ணது தெரியாமல் போகிறது. ಬಹಳ ಸಾರಿ ನಾವು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗೆ ಸಾಧ್ಯವಾಗದೇ ಇರುವುದರಿಂದ ಅನೇಕ ಸಾರಿ ನಮ್ಮ ಲೈಫ್ ಡಿಪ್ರೆಷನ್ಗೆ ಹೋಗುತ್ತೆ, ನಿರಾಶೆಗೆ ಹೋಗುತ್ತೆ. ಅನೇಕ ಸಾರಿ ಪ್ರೇಯರಿಗೆ ಮನಸ್ಸು ಬರೋದಿಲ್ಲ, ದೇವರ ಮೇಲೆ ನಂಬಿಕೆ ಇಡೋದಕ್ಕೆ ಮನಸ್ಸು ಬರೋದಿಲ್ಲ, ವಾಕ್ಯ ಓದುವಂಥ ಮನಸ್ಸು ಬರೋದಿಲ್ಲ. ಏನು ಕಾರಣ? ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿದ್ದೀವಿ ಕ್ರೈಸಿಸನ್ನು ಹ್ಯಾಂಡಲ್ ಮಾಡೋದಕ್ಕೆ. ಸೊ ಇವತ್ತು ಬೆಳಗ್ಗೆ ಯೇಸು ಸ್ವಾಮಿ ಹೇಗೆ ಅದನ್ನು ಹ್ಯಾಂಡಲ್ ಮಾಡಿದ್ರು. ವೆನ್ ಯು ರೀಡ್ ಚಾಪ್ಟರ್ 18ನೇ ಅಧ್ಯಾಯ ನೀವು ಓದಿ ನೋಡಿದ್ರೆ ಅದರ ಕನ್ನಡದಲ್ಲಿ ಅದರ ಹೆಡ್ಡಿಂಗ್ ಬರೆಯಲ್ಪಟ್ಟಿವೆ, ಇಸ್ಕರಿಯೋತ ಯೂದನು ಯೇಸುವನ್ನು ವೈರಿಗಳಿಗೆ ಹಿಡುಕೊಟ್ಟದ್ದು. ಇನ್ ಕನ್ನಡ ಹೆಡ್ಡಿಂಗಲ್ಲಿ ಬರೆಯಲ್ಪಟ್ಟಿವೆ. ಓಕೆ, ಅದು ಫಸ್ಟ್ ಪಾರ್ಟಲ್ಲಿ. ದ ಸೆಕೆಂಡ್ ಪಾರ್ಟಲ್ಲಿ ಇಟ್ ಸೇಸ್, ಮಹಾಯಾಜಕನು ಯೇಸುವನ್ನು ವಿಚಾರಿಸಿದ್ದು, ಪೇತ್ರನು ಯೇಸುವನ್ನು ಅರಿಯನೆಂದು ಸುಳ್ಳು ಹೇಳಿತು. ಅದು ಸೆಕೆಂಡ್ ಪಾರ್ಟಲ್ಲಿದೆ. ಆ್ಯಂಡ್ ದ ಥರ್ಡ್ ಪಾರ್ಟ್, ಪಿಲಾತನು ಯೇಸುವನ್ನು ವಿಚಾರಿಸಿ ಆತನಿಗೆ ಮರಣವನ್ನು ವಿಧಿಸಿತು.
ಕನ್ನಡದಲ್ಲಿ ಬಹಳ ಕ್ಲಿಯರ್ ಆಗಿ ಹೆಡ್ಡಿಂಗ್ ಅಲ್ಲಿ ಬರೆಯಲ್ಪಟ್ಟಿದೆ. ಐ ಡೋಂಟ್ ಥಿಂಕ್ ಸೊ ಅದರ್ ಲ್ಯಾಂಗ್ವೇಜ್ ಇದೆ ಅಂತ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿದೆ. ನಾವು ಗಮನಿಸಿ, 3 ಕಾರ್ಯಗಳು ಈ ಅಧ್ಯಾಯದಲ್ಲಿ ನಡೆದಿವೆ. ಒಂದು, ಇಸ್ಕರಿಯೋತ ಯೂದನು ಯೇಸುವನ್ನು ವೈರಿಗಳಿಗೆ ಹಿಡುಕೊಟ್ಟದ್ದು. 2, ಯೇಸು ಸ್ವಾಮಿಯನ್ನ ಮಹಾಯಾಜಕನು ವಿಚಾರಿಸಿದ್ದು, ಜೊತೆಗೆ ಪೇತ್ರನು ಯೇಸುವನ್ನು ಅಲ್ಲಗಳು. ಜಸ್ಟ್ ಇಮ್ಯಾಜಿನ್, ವೆರಿ ಕ್ಲೋಸ್ ಡಿಸೈಪಲ್. ಆಕ್ಚುಲಿ ಪೇತ್ರ, ಯೋಹಾನ, ಯಾಕೋಬ ಇವರು 3 ಬಹಳ ಕ್ಲೋಸ್. ಅದರಲ್ಲಿ ಯೋಹಾನ್ ಇಸ್ ವೆರಿ ಕ್ಲೋಸೆಸ್ಟ್, ಬಟ್ ಸ್ಟಿಲ್ ಇನ್ನರ್ ಸರ್ಕಲ್ ಇರುವಂಥ ಈ 3 ಶಿಷ್ಯರಲ್ಲಿ ಒಬ್ಬನು ಯೇಸು ನಾನು ಅರಿಯನು ಅಂತ ಹೇಳಿದಾಗ ಯೇಸು ಸ್ವಾಮಿಗೆ ಆದಂತಹ ನೋವು ಯೋಚನೆ ಮಾಡಿ ನೋಡ್ರಿ. ಜಸ್ಟ್ ಇಮ್ಯಾಜಿನ್ ದ ಪೇಯ್ನ್, ಹೇಳ್ತಾರೆ ಸಂಕಟ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅದೊಂದು ಕಡೆ. ಇನ್ನೊಂದು ಕಡೆ ಪಿಲಾತನು ಇವನಲ್ಲಿ ಯಾವ ತಪ್ಪು ಇಲ್ಲ ಅಂತ ಸಾಕ್ಷಿ ಹೇಳಿದ್ರು ಕೂಡ ಜನ ಕೂಗ್ತಾ ಇದ್ದಾರೆ, ನಮಗೆ ಬರಬ್ಬನ್ನ ಬಿಟ್ಟು ಕೊಡ್ರಿ, ಗಿವ್ ಅಸ್ ಬರಬಾಸ್, ಯೇಸು ಸ್ವಾಮಿಯನ್ನ ಕ್ರೂಸಿಫೈ ಜೀಸಸ್. ಆ ಶಬ್ದ ಇವರ ಕಿವಿಗೆ ಕೇಳ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ದ ಕ್ರೈಸಿಸ್, ದ ಸಿಚುವೇಶನ್. ಯೇಸು ಸ್ವಾಮಿ ಹಾದು ಹೋದುವಂಥ ಪರಿಸ್ಥಿತಿ, ಫಿಸಿಕಲಿ, ಮೆಂಟಲಿ, ಎಲ್ಲ ರೀತಿಯಲ್ಲಿಯೂ ಕ್ರೈಸಿಸ್ ಅಲ್ಲಿ ಅಥವಾ ಟಾರ್ಚರ್ ಅನುಭವಿಸುತ್ತಿರುವಂಥ ಯೇಸು ಕ್ರಿಸ್ತನು ಹೇಗೆ ಅದನ್ನು ಹ್ಯಾಂಡಲ್ ಮಾಡಿದ. ವೆರಿ ಇಂಪಾರ್ಟೆಂಟ್. ಲೆಟ್ ಮಿ ಟೆಲ್ ಯು, ನಾವು ದೇವರ ಮಕ್ಕಳಾದ್ದರಿಂದ, ಯೇಸು ಸ್ವಾಮಿಗೆ ಹತ್ತಿರವಾದ್ದರಿಂದ, ಪರಿಶುದ್ಧಾತ್ಮನ ಸಂಗಡ ಬದುಕುವುದರಿಂದ ಕ್ರೈಸಿಸ್ ಇಲ್ಲ ಅಂತ ಯಾರು ನೆನೆಸ್ಬೇಡ್ರಿ. ಟಿಲ್ ದ ಲಾಸ್ಟ್ ಬ್ರೆತ್, ನಮ್ಮ ಕಡೆಯ ಉಸಿರಿನವರೆಗೂ ಇಕ್ಕಟ್ಟು, ಕ್ರೈಸಿಸ್, ಇಕ್ಕಟ್ಟಾನ ಸೂழ்நிலைகள் ಒಂದನೇ ಇರಕು ಬರುತ್ತಾನೆ ಇರ್ತವೆ. ಬಟ್ ಥ್ಯಾಂಕ್ ಗಾಡ್, ವಾಕ್ಯದಲ್ಲಿ ಅದನ್ನು ಹ್ಯಾಂಡಲ್ ಮಾಡುವಂಥ ಆಲೋಚನೆಯನ್ನು ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ. ಅದನ್ನು ನಿಭಾಯಿಸುವಂಥ ಮಾರ್ಗವನ್ನು ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಬೆಳಗ್ಗೆ ನಾವು ಧ್ಯಾನವನ್ನು ಹೌ ಟು ಹ್ಯಾಂಡಲ್ ಕ್ರೈಸಿಸ್ ಅಕಾರ್ಡಿಂಗ್ ಟು ಜೀಸಸ್. ಚಾಪ್ಟರ್ 18, 18ನೇ ಅಧ್ಯಾಯ, 1ನೇ ವಾಕ್ಯ. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು. ಎಲ್ಲರೂ ಬೈಬಲ್ ಓಪನ್ ಮಾಡಿದ್ರ? 10ನೇ ಚಾಪ್ಟರ್ 18 ಆಫ್ ಜಾನ್. ಚಾಪ್ಟರ್ 18 ಆಫ್ ಜಾನ್. ಯೇಸು ಇದನ್ನು ಹೇಳಿದ ಮೇಲೆ, ಯಾವುದನ್ನು ಹೇಳಿದ ಮೇಲೆ? 17ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಪ್ರಾರ್ಥನೆ ಇದೆ. ಈ ಕಾಲ್ ಇಟ್ ಆಸ್ ಹೈ ಪ್ರೀಸ್ಟ್ಲಿ ಪ್ರೇಯರ್ ಅಂತ ಕರಿತೀವಿ, ಮಹಾಯಾಜಕನ ಪ್ರಾರ್ಥನೆ ಅಂತ ಕರಿತೀವಿ 17ನೇ ಅಧ್ಯಾಯದಲ್ಲಿ. ಅದಾದ ಮೇಲೆ ಆಫ್ಟರ್ ದ ಪ್ರೇಯರ್, ಯೇಸು ಸ್ವಾಮಿ ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೋದನು. ಇನ್ನೊಂದು ಕೆದ್ರೋನ್ ಹಳ್ಳ ಅಂತ ತಮಿಳ್ ಎಪ್ಪಡಿಂಗ್ ಅಂತ ವಾರ್ತೆ ಅಂದ ವರ್ಡ್ ಮಟ್ಟು ಕೆದ್ರೋನ್ ಆಟ್ಕಲ್ ಆರ್ ಓಕೆ, ಕೆದ್ರೋನ್ ಆರ್, ಕೆದ್ರೋನ್ ಹಳ್ಳ ಅಂತ ಬರಲಿಲ್ಲ. ಇದು ಆಕ್ಚುಲಿ ಈ ಕೆದ್ರೋನ್ ಹಳ್ಳ ಅನ್ನುವಂಥದ್ದು ಇಟ್ಸ್ ಎ ಸ್ಮಾಲ್ ಸ್ಟ್ರೀಮ್, ಒಂದೊಂದು ಸಣ್ಣ ಕಾಲುವೆ. ಅದು ಎಲ್ಲಿಂದ? ಫ್ರಮ್ ಯೆರೂಸಲೇಮಿನ ಆಲಯದಿಂದ ಹರಿದು ಬರುವಂಥ ಒಂದು ಕಾಲುವೆ. ಅದು ಒಂದು ಸ್ಟ್ರೀಮ್ ಲೈಕ್, ಒಂದು ಸಣ್ಣ ಕಾಲುವೆ ಥರ. ಈ ಕಾಲುವೆಯಲ್ಲಿ ಏನು ಬರುತ್ತೋ ಗೊತ್ತಾ? ಯೆರೂಸಲೇಮಿನ ಆಲಯದಿಂದ ಹೊರಬರುವಂಥ ವೇಸ್ಟೇಜ್, ಡ್ರೈನೇಜ್ ಇದೆಯಲ್ಲ, ಇಟ್ಸ್ ಡ್ರೈನೇಜ್ ವಿ ಕಾಲ್ ಇಟ್ ಆ್ಯಕ್ಚುಲಿ. ಅಲ್ಲಿ ಸಾವಿರಾರು ಪ್ರಾಣಿಗಳನ್ನ ಯಜ್ಞ ಮಾಡ್ತಾರೆ, ಕುರಿ ಅದಲ್ಲ. ಆ ಯಜ್ಞ ಮಾಡಿರುವಂಥ ಕುರಿಗಳ ಅಥವಾ ಹೋರಿಗಳ ರಕ್ತ ಈ ಸ್ಟ್ರೀಮ್ ಮೂಲಕ ಹರಿದು ಹೋಗುತ್ತೆ. And that is a ಕಿದ್ರೋನ್ ಹಳ್ಳ. ನಾವು ಯು ಸಿ ದೇರ್, ಯೇಸು ಸ್ವಾಮಿ ಕಿದ್ರೋನ್ ಹಳ್ಳವನ್ನು ದಾಟಿ ಹೋದನು ಅಂತ ಇದೆ. ನಾವು ಗಮನಿಸಿ, ಇದು ಒಂದು ಸಾರಿ ಅಲ್ಲ, ಬಹಳ ಸಾರಿ ಈ ಹಳ್ಳವನ್ನು ಯೇಸು ಸ್ವಾಮಿ ದಾಟಿ ಹೋಗಿದ್ದಾರೆ. ಆ ಎಲ್ಲ ಟೈಮಲ್ಲಿ ಯೋಚನೆ ಮಾಡಿ, ಯಾಕೆ ಯೇಸು ಸ್ವಾಮಿ ಈ ಹಳ್ಳದ ಈ ಮಾರ್ಗವಾಗಿ ಹೋಗುತ್ತಿದ್ದಾನೆ? ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್, ಈ ಹರಿಯುವಂಥ ರಕ್ತ ಇದೆಯಲ್ಲ, ದ ಬ್ಲಡ್ ಇದೆಯಲ್ಲ, ಇದು ಯೇಸು ಕ್ರಿಸ್ತನ ಯಜ್ಞವನ್ನ ಯೇಸು ಕ್ರಿಸ್ತನಿಗೆ ರಿಮೈಂಡ್ ಮಾಡ್ತಲೇ ಇತ್ತು. ಪ್ರಾಣಿಗಳ ರಕ್ತ ಕೆಂಪು, ಯೇಸುವಿನ ರಕ್ತವು ಕೆಂಪೆ ಅಲ್ವಾ, ಕೆಂಪು. ಸೊ ಈ ಮಾರ್ಗದಲ್ಲಿ ಹಾದು ಹೋಗುವಾಗ ವೆನ್ ಯು ಯೂಸ್ ಟು ಸಿ ದ ಸ್ಟ್ರೀಮ್, ದಿಸ್ ಬ್ಲಡ್, ಹರಿಯುವಂಥ ರಕ್ತವನ್ನು ಕಂಡಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ರಕ್ತನು ಇದೇ ರೀತಿಯಾಗಿ ಹರಿಯಲಿಕ್ಕಿದೆ. ನಾಟ್ ಇನ್ ದ ಡ್ರೈನೇಜ್, ಫ್ರಮ್ ದ ಕ್ಯಾಲ್ವರಿ. ಆ ಒಂದು ನೆನಪಿದೆಯಲ್ಲ, ಆ ಒಂದು ಸಂಗತಿ ಇದೆಯಲ್ಲ, ಯೇಸು ಸ್ವಾಮಿಯನ್ನು ಯಾವಾಗಲೂ ಇದು ನೋಡುವ, ಈ ಕಣಿವೆ ನೋಡುವಾಗ, ಈ ಕೆದ್ರೋನ್ ಹಳ್ಳ ನೋಡುವಾಗ ಅದೆಲ್ಲ ನೆನಪಿಗೆ ಬರ್ತಾ ಇತ್ತು. ಅದು ಹಾಗೆ ಒಂದು ಮನಸ್ಸಲ್ಲಿರಲಿ, ಅದನ್ನು ಹಂಗೆ ಇಟ್ಕೊಳ್ರಿ. ನಾವು ಹಾಗಿದ್ರೆ ಇಂತಹ ಕಠಿಣವಾದಂತಹ ಈ ಸನ್ನಿವೇಶ 18ನೇ ಅಧ್ಯಾಯ ನಮಗೆ ಗೊತ್ತು. ಯೇಸು ಸ್ವಾಮಿಯನ್ನು ಹಿಡುಕೊಟ್ಟದ್ದು, ಯೇಸು ಸ್ವಾಮಿಯನ್ನು ಅಲ್ಲಗಳೆದದ್ದು, ಯೇಸು ಸ್ವಾಮಿಯನ್ನು ಮರಣಕ್ಕೆ ವಿಧಿಸಿದ್ದು. ಇದು 3 ಕ್ರೂರವಾದ ಕಾರ್ಯಗಳು 18ನೇ ಅಧ್ಯಾಯ ನಡೆಯುತ್ತೆ. ಅಂದರೆ ಯೇಸು ಸ್ವಾಮಿ ಈಗ ಇಕ್ಕಟ್ಟಿನಲ್ಲಿ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಪರಿಸ್ಥಿತಿಯನ್ನು ಹೇಗೆ ಯೇಸು ಸ್ವಾಮಿ ಜಯಿಸಿದನು? ಕಿದ್ರೋನ್ ಹಳ್ಳ ದಾಟಿ ಅವರು ಹೋದದ್ದೆಲ್ಲಿಗೆ? ತೋಟಕ್ಕೆ. ಯಾವ ತೋಟ? ಜಿಪ್ಸಿ ತೋಟಕ್ಕೆ. ಜಿಪ್ಸಿ
ಅಲ್ಲ, ಜಿಪ್ಸಿ ಇದೇ ಥರ ತೋಟಕ್ಕೆ ಅಲ್ಲ. ಓಕೆ, ಯಾವ ತೋಟಕ್ಕೆ? ನೀವು ಆಕ್ಚುಲಿ ಯೋಹಾನು ಆ ತೋಟದ ಬಗ್ಗೆ ಹೇಳಿಲ್ಲ. ಹಿ ಹ್ಯಾಸ್ ನಾಟ್ ಮೆನ್ಷನ್ ದ ನೇಮ್ ಆಫ್ ದಿ ಗಾರ್ಡನ್ ಆಕ್ಚುಲಿ, ಬಟ್ ಇನ್ ಲೂಕ್ ಅಂಡ್ ಮಾರ್ಕ್, ಓಕೆ, ಮಾರ್ಕನ ಸುವಾರ್ತೆ ಹಾಗೂ ಲೂಕನ ಸುವಾರ್ತೆಯಲ್ಲಿ, ಸಾರಿ ನಾಟ್ ಮಾರ್ಕ್, ಮ್ಯಾಥ್ಯೂ ಅಂಡ್ ಲೂಕ್, ಈ 2 ಅಧ್ಯಾಯಗಳಲ್ಲಿ ಈ ತೋಟ ಗೆತ್ಸಮನ ತೋಟ ಅಂತ ಬರೆಯಲಾಗಿದೆ. ಗೆತ್ಸಮನ ತೋಟ. ಯೇಸು ಕ್ರಿಸ್ತನು ಯಾಕೆ ಗೆತ್ಸಮನ ತೋಟಕ್ಕೆ ಹೋಗ್ತಿದ್ರು ಗೊತ್ತಲ್ಲ? ಯಾಕೆ? He used to go for the prayer, more time, ಹೆಚ್ಚು ಸಮಯ. ಎಣ್ಣೆ ಮರಗಳ ಗುಡ್ಡ ಇರುವಂಥ ಸ್ಥಳಕ್ಕೆ ಹೆಚ್ಚು ಹೋಗುತ್ತಿದ್ದದ್ದು ಪ್ರಾರ್ಥನೆಗೋಸ್ಕರವಾಗಿ. ಅದು ನಮಗೆ ಗೊತ್ತಿರುವಂಥ ವಿಚಾರ. ಬಟ್ ವೇದ ಪಂಡಿತರು ಹೇಳ್ತಾರೆ, ನಾಟ್ ಓನ್ಲಿ ಫಾರ್ ಪ್ರೇಯರ್, ಪ್ರಾರ್ಥನೆಗೆ ಮಾತ್ರವಲ್ಲ, ಕೆಲವು ಸಾರಿ ಶಿಷ್ಯರನ್ನ ಕರ್ಕೊಂಡು ಯೇಸು ಸ್ವಾಮಿ ಈ ತೋಟದೊಳಗೆ ಹೋಗಿ ದೇ ಯೂಸ್ ಟು ಹ್ಯಾವ್ ಪರ್ಸನಲ್ ಕಮ್ಯುನಿಕೇಶನ್ಸ್. ಯು ಅಂಡರ್ಸ್ಟುಡ್? ಹಾಗಿದ್ದರೆ ಪ್ರಾರ್ಥನೆಗೂ ಯೇಸು ಸ್ವಾಮಿ ಹೋಗ್ತಿದ್ರು, ಜೊತೆಗೆ ಶಿಷ್ಯರ ಸಂಗಡ ಪರ್ಸನಲ್ ಆಗಿ ಮಾತನಾಡೋದಕ್ಕೆ, ಶಿಷ್ಯರ ಸಂಗಡ ಏನು ಹೃದಯ ಬಿಚ್ಚಿ ಮನ ಬಿಚ್ಚಿ ಮಾತನಾಡೋದಕ್ಕೆ ಯೇಸು ಸ್ವಾಮಿ ಈ ತೋಟಕ್ಕೆ ಅನೇಕ ಸಾರಿ ಹೋಗಿದ್ದಾರೆ ಎಂಬುದಾಗಿ ವೇದ ಪಂಡಿತರು ಹೇಳ್ತಾರೆ. ಎನಿವೇಸ್, ಅದು ನಮಗಿರಲಿ. ಸೊ ಒಂದು ನಮ್ಮ ಜೀವಿತದಲ್ಲಿ ಬರುವಂತಹ, ಅಂದ್ರೆ ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಬಂದಂತಹ ಈ ಕ್ರೈಸಿಸ್ ಅನ್ನ ಹ್ಯಾಂಡಲ್ ಮಾಡಿದ್ದು, ನೀವು ದೇವರ ವಾಕ್ಯ ಗಮನಿಸಿ ನೋಡಿದ್ರೆ, he prayed in advance ಬಿಫೋರ್ ದ ಕ್ರೈಸಿಸ್. ಯೇಸು ಸ್ವಾಮಿ ಈ ಕ್ರೈಸಿಸ್ಗಳನ್ನು ಜಯಿಸಿರುವಂಥ ಮೊದಲನೆಯ ವಿಧಾನ ಏನೆಂದರೆ, ಆ ಕ್ರೈಸಿಸ್ ಅಥವಾ ಈ ಒಂದು ಇಕ್ಕಟ್ಟು ಬರುವುದಕ್ಕಿಂತ ಮೊದಲೇ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದನು. ಓಕೆ, ನಾವು ನಮ್ಮ ಇಕ್ಕಟ್ಟನ್ನು, ನಮ್ಮ ಲೈಫಲ್ಲಿ ಬರುವಂತಹ ಕ್ರೈಸಿಸ್ ಅನ್ನ, ಟ್ರಬಲ್ಸ್ ಅನ್ನ, ಸಂಕಟಗಳನ್ನು ಜಯಿಸಬಹುದಾದ, ಹ್ಯಾಂಡಲ್ ಮಾಡಬಹುದಾದ ಬೆಸ್ಟ್ ವಿಧಾನ ಅನ್ನುವಂಥದ್ದು ಸ್ಪೆಂಡ್ ಮೋರ್ ಟೈಮ್ ಇನ್ ಪ್ರೇಯರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಇವತ್ತು ಬೆಳಗ್ಗೆ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದ, ದೇವರೇ, ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ನಾನು ಯಾರ ಬಳಿಗೂ ಸಹಾಯ ಹುಡುಕಿ ಹೋಗೋದಿಲ್ಲ. ನಾನು ಫಸ್ಟ್ ಸಹಾಯ ಹುಡುಕುವಂಥದ್ದು ನಿನ್ನ ಸನ್ನಿಧಿಯಲ್ಲಿ. ಇವತ್ತು ಬೆಳಗ್ಗೆ ನಾನು ಪ್ರವಾದನ ರೂಪವಾಗಿ ಹೇಳ್ತೀನಿ, ಯಾರು ಅವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೋ ಅವರು ಕ್ರೈಸಿಸ್ ಅನ್ನು ಈಸಿಯಾಗಿ ಜಯಿಸುತ್ತಾರೆ. ಅವರು ಕ್ರೈಸಿಸ್ ಅನ್ನು ಸುಲಭವಾಗಿ ಪಾಸ್ ಮಾಡ್ಕೊಂಡು ಬರ್ತಾರೆ. ಹಾಲೆಲೂಯಾ. ಇವತ್ತು ಜೀವನದ ಯಾವುದಾದರೂ ಏರಿಯಾಗಳಲ್ಲಿ, ಲಾರ್ಡ್, ಐ ಆಮ್ ಅನೇಬಲ್ ಟು ಪಾಸ್ ದಿಸ್ ಟೆಸ್ಟ್, ಐ ಆಮ್ ಅನೇಬಲ್ ಟು ಪಾಸ್ ದಿಸ್ ಕ್ರೈಸಿಸ್ ಅಂತ ಭಾವನೆ ಇದ್ದರೆ ಬೇರೆ ಎಲ್ಲಿಗೂ ಹೋಗಬೇಡ್ರಿ, ಬೇರೆ ಯಾರ ಬಳಿಗೂ ಸಲಹೆ ಕೇಳಬೇಡ್ರಿ, ಬೇರೆ ಯಾರ ಬಳಿಗೂ ಅಡ್ವೈಸ್ ಮಾಡಬೇಡ್ರಿ. ಅದಕ್ಕಿಂತ ಮೊದಲು ಗೋ ಟು ದ ಪ್ರೆಸೆನ್ಸ್ ಆಫ್ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ರಿ. ಅವರು ತಾನೇ ಅದನ್ನು ಹ್ಯಾಂಡಲ್ ಮಾಡುವಂತ ಶಕ್ತಿಯನ್ನ, ಬಲವನ್ನ ನಮ್ಮ ಮೇಲೆ, ಸಭೆಯ ಮೇಲೆ ಬೆಳಗ್ಗೆ ದೇವರು ಸುರಿಸಲಿಕ್ಕಿದ್ದಾನೆ. I thank God for the power of prayer. ಪ್ರಾರ್ಥನೆಯ ಶಕ್ತಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. Now, as I told you, prayed in advance. ಮೊದಲೇ ಯೇಸು ಪ್ರಾರ್ಥನೆ ಮಾಡಿದ್ರು. ಇನ್ನು ಕ್ರೈಸಿಸ್ ಬರಲಿಲ್ಲ, ಕ್ರೈಸಿಸ್ಗಿಂತ ಮೊದಲೇ ಯೇಸು ಪ್ರಾರ್ಥನೆ ಮಾಡಿದ್ರು. ನೀವು ಅದನ್ನು ಆಮೇಲೆ ಓದ್ ಎಲ್ಲ ಓದಕ್ಕೆ ಟೈಮ್ ಇಲ್ಲ. When you read chapter 17 of John, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ ನೀವು ಓದು ನೋಡಿದ್ರೆ 17ನೇ ದೊಡ್ಡ ಪ್ರಾರ್ಥನೆಯನ್ನ ಕಾಣ್ಬೋದು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ, ತಂದೆಯೇ, ನನ್ನನ್ನು ಮಹಿಮೆ ಪಡಿಸು, ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ನೀನು ನನ್ನನ್ನು ಮಹಿಮೆ ಪಡಿಸು. ದೆನ್ ಯು ರೀಡ್ ಆನ್, ಓದ್ತಾ ಬನ್ರಿ. ಅಲ್ಲಿ ಶಿಷ್ಯರಿಗಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರು, ಜೊತೆಗೆ ಮುಂದೆ ಬರಲಿಕ್ಕಿರುವಂತಹ ದೇವ ಮಕ್ಕಳಿಗಾಗಿ ನಮ್ಮನ್ನು ಕೂಡ ಸೇರಿಸಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾರೆ. ಆ ಪ್ರಾರ್ಥನೆಯಿಂದ ನೀವು ವಾಕ್ಯ ಓದ್ ನೋಡ್ರಿ, ಆ ಪ್ರಾರ್ಥನೆಯಲ್ಲಿ ಬಲ ಹೊಂದಿದ್ದರಿಂದ ಈ ಕ್ರೈಸಿಸ್ ಅನ್ನ ಯೇಸು ಸ್ವಾಮಿಗೆ ಸುಲಭವಾಗಿ ಜಯಿಸುವುದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಕೇಳಿದೇವ್ರ ಮಕ್ಕಳೇ, ಮತ್ತೊಂದು ಮಾತು ಎಚ್ಚರಿಕೆಯಿಂದ ಹೇಳ್ತೀನಿ. ಕೆಲವು ಸಾರಿ ಕ್ರೈಸಿಸ್ ಬರೋದಕ್ಕಿಂತ ಮೊದಲೇ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಕ್ರೈಸಿಸ್ ಬರ್ಲಿಕ್ಕಿದೆ ಅಂತ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕ್ರೈಸಿಸ್ ಬಂದಾದ್ಮೇಲೆ ಗೊತ್ತಾಗೋದು ಕ್ರೈಸಿಸ್ ಬಂತು ಅಂತ. ಹೌದಾನೆ? ನೀವಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಿದ್ರೆ ಎಲ್ಲಿ? ಕಾವೇರಿ ನಗರಲ್ಲಿ ಸಡನ್ ಆಗಿ, ಯು ನೆವರ್ ಥಾಟ್ ಆಕ್ಚುಲಿ, ಯಾರು ಯೋಚನೆ ಮಾಡಿಲ್ಲ, ಸಡನ್ ಆಗಿ ಏನೇನೋ ಒಂದು ಫೈನ್ ಮಾರ್ನಿಂಗ್ ಬಂದು ಹೇಳ್ತಾರೆ, ಪ್ಲೀಸ್ ವೆಕೇಟ್ ಅಂತ ಹೇಳ್ತಾರೆ. ವೆರಿ ವೆರಿ ಡಿಫಿಕಲ್ಟ್ ಪ್ರಾರ್ಥನೆ. ನಾವು ಇದಕ್ಕಿಂತ ಮೊದಲು ಎಷ್ಟೋ ಸರಿ ಪ್ರಾರ್ಥನೆ ಮಾಡಿದ್ದೀವಿ ಆ ಏರಿಗಾಗಿ. ಯಾವತ್ತು ದೇವರು ಆ ಕ್ರೈಸಿಸ್ ಬಗ್ಗೆ ನಮಗೆ ಹೇಳಲಿಲ್ಲ, ಕರೆಕ್ಟ್? ಬಟ್ ಯು ನೋ ಸಮಥಿಂಗ್, ಅದು ನಮಗೆ ದೇವರು ಹೇಳದೇ ಇದ್ದಿದ್ರು ಕೂಡ ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇದ್ವಿ. ಬಟ್ ಆ ಪ್ರಾರ್ಥನೆಯಲ್ಲಿ ಈ ಬರ್ಲಿಕ್ಕಿರುವಂತ ಕ್ರೈಸಿಸ್ ಅನ್ನ ಜಯಿಸುವಂತ ಶಕ್ತಿಯನ್ನು ದೇವರು ಕೊಟ್ಟಿದ್ದ. ಅದಕ್ಕೆ ನೀವತ್ತು ಸರ್ವೈವ್ ಆಗಿ ಇಲ್ಲಿದ್ದೀವಿ. ನಾವು ಇಲ್ದಿದ್ರೆ ನಾನು ಹೇಳ್ತೀನಿ, ಅಂತ ಸನ್ನಿವೇಶ ಬಂದ್ರೆ
ಯಾಕೆ ಬೇಕಪ್ಪ ಮಿನಿಸ್ಟ್ರಿ, ಯಾಕೆ ಬೇಕಪ್ಪ ಚರ್ಚು, ಏನು ಬೇಡ, ನಾವು ನೆಮ್ಮದಿಯಾಗಿ ಇರೋಣ ಅಂತ ಒಬ್ಬೊಬ್ಬರು ಬದಿಗೊತ್ತುವಂಥ ಸಾಧ್ಯತೆಗಳಿದ್ದವು. ಬಟ್ ಇವತ್ತಿಗೂ ಈ ಎಲ್ಲ ಕ್ರೈಸಿಸ್ ಅನ್ನು ಮೆಟ್ಟಿ, ಸ್ಪೆಷಲಿ ಆ ಒಂದು ಸಂದರ್ಭದಲ್ಲಿ ನಮಗಾದಂಥ ಕ್ರೈಸಿಸ್ ಅನ್ನು ಜಯಿಸಿ ಇವತ್ತು ಬೆಳಗ್ಗೆ ಇಲ್ಲಿ ಆರಾಧನೆಗೆ ಸ್ಥಿರವಾಗಿ ಬರೋದಕ್ಕೆ ಕಾರಣ ಪ್ರಾರ್ಥನೆಯಲ್ಲಿ ದೇವರು ಕೊಟ್ಟಂತ ಜಯ, ಪ್ರೇಯರಲ್ಲಿ ದೇವರು ನಮಗೆ ಕೊಟ್ಟಂತ ಜಯ. ಹಾಗಿದ್ರೆ ಇವತ್ತು ಮಧ್ಯಾಹ್ನ ಈ ಬೆಳಗ್ಗೆ ಒಂದು ಮಾತನ್ನು ಬಹಳ ಧೈರ್ಯವಾಗಿ ಹೇಳ್ತೀನಿ, ಪ್ರೇಯರ್ ಇನ್ ಅಡ್ವಾನ್ಸ್. ಕೆಲವು ಸಾರಿ ಪ್ರಾರ್ಥಿಸುವಾಗ ದೇವರು ನಮಗೆ ಬರಲಿಕ್ಕಿರುವಂತಹ ಆಪತ್ತುಗಳ ಬಗ್ಗೆ ಹೇಳಿಕೊಡ್ತಾನೆ, ಪ್ರಾರ್ಥಿಸಿ ನಾವು ಅದರಿಂದ ಜಯ ಹೊಂದುತ್ತೇವೆ. ಕೆಲವು ಸಾರಿ ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ಬಿದ್ವಿ ಅಂತ, ಬಟ್ ಬಿದ್ದ ಸಮಯದಲ್ಲಿ ಹೆಚ್ಚು ತೊಂದರೆ ಆಗದಂತೆ ನಿಮ್ಮನ್ನು ಕಾಪಾಡಿದ್ದು ನೀವು ಮಾಡಿದ ಪ್ರಾರ್ಥನೆ. ಹಲ್ಲೆಲೂಯಾ. ಆದ್ದರಿಂದ ಸಭೆಯೇ, ಕುಟುಂಬಗಳೇ, ದೇವರ ಮಕ್ಕಳೇ, ಇವತ್ತು ಬೆಳಗ್ಗೆ ಒಂದನ್ನು ಅರ್ಥ ಮಾಡ್ಕೊಳ್ರಿ, ನಮ್ಮ ಪ್ರಾರ್ಥನೆಯಿಂದ ನಮಗೆ ಕ್ರೈಸಿಸ್ ಅನ್ನು ದಾಟಿ ಬರೋದಕ್ಕೆ ಸಾಧ್ಯವಾಗತ್ತೆ. ಅನ್ಲೆಸ್ ಯು ಪ್ರೇ, ನಾವು ಪ್ರಾರ್ಥನೆ ಮಾಡದ ಹೊರತು, ಪ್ರಾರ್ಥನೆ ಮಾಡದೆ ಹೋದರೆ ಸಣ್ಣ ಪುಟ್ಟ ಕ್ರೈಸಿಸ್ಗಳು ಬಂದಾಗ ನಮಗಿದು ಬೇಡ ಅಂತ ನಾವು ಹೊರಟು ಹೋಗ್ತೀವಿ. ಕ್ರೈಸ್ತ ಜೀವನ ಬೇಡ, ಸಭೆ ಬೇಡ, ಪ್ರಾರ್ಥನೆ ಬೇಡ, ಆರಾಧನೆ ಬೇಡ ಅಂತ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಬಹಳ ಇದೆ. ಬಟ್ ಇವತ್ತು ಬೆಳಗ್ಗೆ ಹಂಗ ಆಗದಿರಲಿ, ಕ್ರೈಸಿಸ್ ಅನ್ನು ಜಯಿಸುವುದಕ್ಕೆ ಹೆಚ್ಚು ಪ್ರಾರ್ಥನೆ ಮಾಡೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. Hallelujah. And if you study the life of Jesus, ಯೇಸುವಿನ ಜೀವಿತವನ್ನು ನೀವು ಕಲಿತು ನೋಡಿದರೆ ಈ ಒಂದು ಸಂದರ್ಭ ಮಾತ್ರವಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಪ್ರಾರ್ಥನೆಯಿಂದಲೇ ಯೇಸು ಸ್ವಾಮಿ ಇಕ್ಕಟ್ಟನ್ನು ಜಯಿಸಿ ಬಂದಿದ್ದಾರೆ. ಅಂಡ್ ಇದರ ಬಗ್ಗೆ ಅಪೊಸ್ತಲನಾದ ಪೌಲನು ಇಬ್ರಿಯ ಪತ್ರಿಕೆಯಲ್ಲಿ ಬರೆಯುತ್ತಿದ್ದಾನೆ, ತನ್ನನ್ನು ಮರಣಕ್ಕೆ ತಪ್ಪಿಸಲು ಶಕ್ತನಾಗಿರುವಂತ ದೇವರ ಬಳಿಯಲ್ಲಿ ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ವಿಜ್ಞಾಪನೆ ಮಾಡಿದನೆಂಬುದಾಗಿ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಯಾವುದೋ ಇಬ್ರಿಯ ಪತ್ರಿಕೆಯಲ್ಲಿ. ಹಾಗೆ ನೋಡಿದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಅನುಭವಿಸಲಿಕ್ಕಿರುವಂತ ಈ ಕ್ರೈಸಿಸ್ಗಳಿಂದ, ನಾನು ಅನುಭವಿಸುವಂತ ಈ ಸನ್ನಿವೇಶಗಳ ಮಧ್ಯದಲ್ಲಿ ಇದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಿದ್ರೆ, ನಿಭಾಯಿಸಬೇಕಿದ್ರೆ, ಐ ನೀಡ್ ದ ಪವರ್ ಆಫ್ ಗಾಡ್. ಎಲ್ಲಿ ಸಿಗುತ್ತೆ ಈ ಪವರ್ ಆಫ್ ಗಾಡ್? ಫ್ರಮ್ ವೇರ್ ಯು ಗೆಟ್ ಇಟ್, ನಾಟ್ ಫ್ರಮ್ ದ ಯಾವುದೇ ಸ್ಥಳದಲ್ಲಿ ಸಿಗೋದಿಲ್ಲ. ಈ ಬಲ ನಮಗೆ ಸಿಗುವಂತದ್ದು ಪ್ರಾರ್ಥನೆಯ ಕೋಣೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೈ ಡಿಯರ್ ಯಂಗ್ ಪೀಪಲ್, ಯೌವನಸ್ಥರೇ, ಹಿರಿಯರೇ, ಒಂದರ್ಥ ಮಾಡಿಕೊಳ್ಳ್ರಿ, ಈ ಲೋಕದಲ್ಲಿ ಎಷ್ಟೇ ಕಠಿಣವಾದ ಸನ್ನಿವೇಶಗಳು ಬರಲಿ, ಜಯಿಸುವುದಕ್ಕೆ ಪ್ರಾರ್ಥನೆ ಎಂಬ ಆಯುಧವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಪ್ರಾರ್ಥನೆಯ ಮುಂದೆ ಪರಿಹಾರವಾಗದಿರುವ ಸಮಸ್ಯೆಗಳಿಲ್ಲ, ಪ್ರಾರ್ಥನೆಯ ಮುಂದೆ ಕೆಡವಿ ಬೀಳದಿರುವ ಕೋಟೆಗಳಿಲ್ಲ, ಪ್ರಾರ್ಥನೆಯ ಮುಂದೆ ವಾಸಿಯಾಗದ ರೋಗಗಳಿಲ್ಲ, ಪ್ರಾರ್ಥನೆಯ ಮುಂದೆ ಎಲ್ಲವೂ ಸಾಧ್ಯ ಎನ್ನುವಂತ ನಂಬಿಕೆ ನಮಗಿರಲಿ. ನಂಬುವಂತವರು ಮಾತ್ರ ದೇವರಿಗೆ ಸ್ತೋತ್ರ ಮಾಡ್ರಿ, ನಂಬುವಂತವರು ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ, ಯೇಸುವಿಗೆ ಥ್ಯಾಂಕ್ಸ್ ಅಂತ ಹೇಳ್ರಿ. ಇವತ್ತು ಬೆಳಗ್ಗೆ ಪ್ರಾರ್ಥನೆಯಲ್ಲಿ ದೇವಜನ ಬಲಗೊಳ್ಳಲಿ. ಯೇಸು ಸ್ವಾಮಿಗೆ ಪ್ರಾರ್ಥನೆ ಅಗತ್ಯವಾಗಿದ್ದರೆ ನಮಗೂ ಪ್ರಾರ್ಥನೆ ಅತ್ಯಗತ್ಯ. Hallelujah. And you know, when I was meditating, ಈ ವಾಕ್ಯವನ್ನ ಧ್ಯಾನ ಮಾಡ್ತಾ ಇದ್ದಾಗ ನನ್ನೊಳಗೆ ನಾನು ಪ್ರಶ್ನೆ ಮಾಡಿಕೊಂಡೆ, ಯೇಸು ಸ್ವಾಮಿ ಯಾರು ಇಷ್ಟಕ್ಕೂ ದೇವಪುತ್ರ, ಯೇಸು ಕ್ರಿಸ್ತನ ಯಾರು ರಕ್ಷಕ, ಒಳಗಿಂದೊಳಗೆ ದೇವರು, ಬಾಹ್ಯವಾಗಿ ಮನುಷ್ಯ. ಇನ್ಸೈಡ್ ಹಿ ವಾಸ್ ಗಾಡ್ ಅಂಡ್ ಔಟ್ಸೈಡ್ ಹಿ ವಾಸ್ ಮ್ಯಾನ್. 100% ಹ್ಯೂಮನ್, 100% ಗಾಡ್. 100% ದೇವರು, 100% ಮನುಷ್ಯ. ಈ ದೇವರಿಗೆ, ಈ ಕ್ರಿಸ್ತನಿಗೆ, ಈ ಯೇಸುವಿಗೆ ಕ್ರೈಸಿಸ್ ಹ್ಯಾಂಡಲ್ ಮಾಡೋದು ಕಷ್ಟನಾ? It was not the ಕಷ್ಟ ಆಗಲಿಲ್ಲ ಅವರಿಗೆ. ಬಟ್ ಯಾಕೆ ಈ ಟೈಮಲ್ಲಿ ಕಷ್ಟ ಆಯಿತು? ಬಿಕಾಸ್ ಹಿ ವಾಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯನಾಗಿದ್ದರಿಂದ. ನಾವು ಗಮನಿಸಿ, ಈ ಕಷ್ಟಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದು ನಮಗೆ ಮಾದರಿ ಆಗುವುದಕ್ಕಾಗಿ. Hallelujah, hallelujah. And let me tell you, all the ಎಲ್ಲ ಕುಟುಂಬಗಳಿಗೆ, any crisis, kneel down, you will handle it properly. Amen. Not only family, church, anywhere, ಯಾವುದೇ ಬಿಸ್ನೆಸ್ ವಿಷಯ ಆಗಿರ್ಬೋದು, ಕೆಲಸದ ಮೇಲೆ ಆಗಿರ್ಬೋದು, ಯಾವುದೇ ಏರಿಯಾ ಆಗಲಿ, ಕ್ರೈಸಿಸ್ ಫೀಲ್ ಆಗ್ತಿದೆಯಾ, ಮೊಣಕಾಲೂರ್ರಿ, ಸುಲಭವಾಗಿ ದೇವರು ಹ್ಯಾಂಡಲ್ ಮಾಡೋಕ್ಕೆ ಸಹಾಯ ಮಾಡ್ತಾನೆ. ಅಂಡ್ ದಟ್ ಇಸ್ ಅ ಬಿಬ್ಲಿಕಲ್ ಪ್ರಿನ್ಸಿಪಲ್. ಆಕ್ಚುಲಿ ನಾವು ಯೇಸು ಸ್ವಾಮಿಗೆ ಪ್ರಾರ್ಥನೆ ಅತ್ಯಗತ್ಯವಾಗಿತ್ತು. ಯಾಕೆ? ಕ್ರೈಸಿಸ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ. Okay, and I have many things to ಹೇಳೋದಕ್ಕೆ ತುಂಬ ವಿಚಾರಗಳಿವೆ, ಬಟ್ ಲೆಟ್ ಮಿ ಗೋ ಫಾಸ್ಟ್ ಬಿಕಾಸ್ ಐ ಹ್ಯಾವ್ ಟು ಕಂಪ್ಲೀಟ್ 18 ಮುಗಿಸ್ಬೇಕಾಗತ್ತೆ. ಸೊ ಒಂದು ಕ್ರೈಸಿಸ್ ಅನ್ನ ಯೇಸು ಸ್ವಾಮಿ ಹೇಗೆ ಹ್ಯಾಂಡಲ್ ಮಾಡಿದರು? ಮೊದಲನೇ ಉತ್ತರ, ಹಿ ಪ್ರೈಡ್
ಇನ್ ಅಡ್ವಾನ್ಸ್. ಮೊದಲೇ ಪ್ರಾರ್ಥನೆ ಮಾಡಿದ್ರು 17ನೇ ಅಧ್ಯಾಯದಲ್ಲಿ. ಅಲ್ಲಿಗೆ ಮುಗುದಿಲ್ಲ, ಲೇಟರ್ ಆನ್ ನೋಡ್ರಿ, ಕ್ರೈಸಿಸ್ಗಳ ಮಧ್ಯದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಕ್ರೈಸಿಸ್ ಪೀಕಿಗೆ ಹೋಗದ ಅಲ್ಲೂ ಪ್ರಾರ್ಥನೆ ಮಾಡ್ತಾರೆ. ಇನ್ನು ವಾಟ್ ವಾಸ್ ಅ ಪೀಕ್? ಯೇಸು ಕ್ರಿಸ್ತನ ಇಕ್ಕಟ್ಟಿನ ತುದಿ ಏನು ಗೊತ್ತಾ? ಶಿಲುಬೆಯ ಮರಣ. ದಟ್ ವಾಸ್ ಅ ಕ್ಲೈಮ್ಯಾಕ್ಸ್ ಆಫ್ ಹಿಸ್ ಕ್ರೈಸಿಸ್. ಕರೆಕ್ಟ್? ಯೇಸು ಕ್ರಿಸ್ತನ ಇಕ್ಕಟ್ಟಾನ ಸುಳ್ಳು ಅದರ ಕ್ಲೈಮ್ಯಾಕ್ಸ್ ಯಾವುದು ಗೊತ್ತಾ? ಶಿಲುಬೆಯ ಮರಣ. ಬಟ್ ಯು ನೋ ಸಮಥಿಂಗ್, ಶಿಲುಬೆಯಲ್ಲಿ ಇದ್ದಾಗಲೂ ಅವರು ಮಾಡಿದ ಪ್ರಾರ್ಥನೆ, ಅಪ್ಪ ಇವರು ಮಾಡುತ್ತಿರುವುದೇನೆಂಬುದಾಗಿ ಅರಿಯದಿರುವುದರಿಂದ ಇವರನ್ನ ಕ್ಷಮಿಸು. ಕಡೆಯದಾಗಿ ಹೇಳ್ತಾರೆ, ನನ್ನ ಪ್ರಾಣವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೊಸ ಪ್ರಾರ್ಥನೆ ಅಲ್ವಾ? ಹಾಗಿದ್ರೆ ತನ್ನ ಜೀವನದ ಆರಂಭದಿಂದ ತನ್ನ ಜೀವನದ ಕಡೆಯವರೆಗೂ ಪ್ರಾರ್ಥನೆಯಲ್ಲಿ ಸಮಯ ಕಳೆದಂತ ಯೇಸು ಸ್ವಾಮಿ ನಮಗೆ ಬೆಸ್ಟ್ ಮಾದರಿಯಾಗಿದ್ದಾರೆ. He is the best model. Hallelujah. ಅದರಿಂದ ಪಾಸ್ಟರ್ ಅವರು ಪ್ರೇಯರ್ ಮಾಡಿಲ್ಲ, ಇವರು ಪ್ರೇಯರ್ ಮಾಡಿಲ್ಲ, ಅವರು ಹಂಗಿದ್ರು. ನೋ ನೋ ನೋ, ನಮಗೆ ಬೆಸ್ಟ್ ಮಾಡೆಲ್ ಯೇಸು ಸ್ವಾಮಿ. ಪ್ರಾರ್ಥನೆಗೆ ಮಾಡೆಲ್ ಅವರೇ. ಅವರು ಪ್ರಾರ್ಥನೆ ಮಾಡಿದ್ದಾರಾ? ನಾವು ಪ್ರಾರ್ಥನೆ ಮಾಡಲೇಬೇಕು. So let us pray and handle the crisis in godly manner. ದೈವಿಕ ವಿಧಾನದಲ್ಲಿ ಅದು ಒಂದನೇದಾಗಿ. ಅಲ್ಲಿ 18ನೇ ಅಧ್ಯಾಯ 1-2 ವಾಕ್ಯದಲ್ಲಿ, ಇವನ್ 3ನೇ ವಾಕ್ಯ ಕೂಡ, ವರ್ಸ್ 3 ಕೂಡ, ಹೀಗಿರಲಾಗಿ ಯೂದನು ಸಿಪಾಯಿಗಳ ಪಟಾಲಮನ್ನು ಮಹಾಯಾಜಕರು ಮತ್ತು ಪರಿಸಾಯರು ಕೊಟ್ಟ ಓಲೆಕಾರರನ್ನ ಕರಕೊಂಡು ದೀವಟಿಗಳನ್ನ, ಪಂಜುಗಳನ್ನ, ಆಯುಧಗಳನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದರು. ಇದು ಸನ್ನಿವೇಶ ಗೊತ್ತಾ? ಯೇಸು ಸ್ವಾಮಿ ತನ್ನ ಶಿಷ್ಯರು ತೋಟದಲ್ಲಿರುವಂತಹ ಸನ್ನಿವೇಶ. ಸೊ ಮೊದಲು ಪ್ರಾರ್ಥನೆಯಿಂದ ಇಕ್ಕಟ್ಟುಗಳನ್ನು ಜಯಿಸಬೇಕಾಗತ್ತೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ನಾನು ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ದೇವರು ನನಗೆ ವಿಶಾಲತೆಯನ್ನು ಕೊಟ್ಟನು. Yes, he said, I prayed during the time of trouble or crisis, and God extended my territory. ದೇವರು ನನ್ನ ಪ್ರಾಂತವನ್ನು ವಿಶಾಲ ಮಾಡಿದ. ಇವತ್ತು ಬೆಳಗ್ಗೆ ದೇವರ ಮಕ್ಕಳೇ, ಯೌವನಸ್ಥ ಮಕ್ಕಳೇ, ಪ್ರಾರ್ಥನೆ ಹೆಚ್ಚು ಮಾಡ್ರಿ. ಕ್ರೈಸಿಸ್ ಅನ್ನು ಸುಲಭವಾಗಿ ನಾವು ಪಾಸ್ ಮಾಡಬಹುದು. ಸಾರಿ ಟು ಸೇ, ಹೇಳೋದಲ್ಲಿ ಬೇಜಾರು ಮಾಡ್ಕೋಬೇಡ್ರಿ. ದಿನಗಳು ಉಳಿದಂತೆ ಕ್ರೈಸಿಸ್ ಕಡಿಮೆ ಆಗೋದಿಲ್ಲ, ಕ್ರೈಸಿಸ್ ಜಾಸ್ತಿ ಆಗ್ತಾ ಇರ್ತದೆ. ಎಸ್ಪೆಷಲಿ ದೇವರ ಮಕ್ಕಳಿಗೆ. ಅದೇ ಏನು ಕಾರಣ ಗೊತ್ತಾ? ಸತ್ಯವೇದ ಹೇಳುತ್ತೆ, ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಸಂಚರಿಸ್ತಾ ಇದ್ದಾನೆ. ನನ್ನನ್ನು, ನಿಮ್ಮನ್ನು, ಬೇರೆ ಯಾರವನು ಬೇಡ. ಅಲ್ಲಿ ತುಂಬ ಜನ ಇದೆ, ಅವ್ರು ಯಾರು ಬೇಡ ಅವನಿಗೆ. ಯಾರು ಬೇಕು ಸೈತಾನಿಗೆ? ನಮ್ಮಂಥವರೇ ಬೇಕು, ದೇವರ ಮಕ್ಕಳೇ ಬೇಕು, ದೇವರ ಸೇವಕರೇ ಬೇಕು. ಸೊ ನಮ್ಮನ್ನು ನುಂಗುವುದಕ್ಕೆ ಅವನು ಸಂಚರಿಸಿ ಅಲ್ಲೆಲ್ಲ ಓಡಾಡಿಕೊಂಡು ಬರುವಾಗ ಅವನ ಬಾಯಿಗೆ ನಾವು ಬೀಳದೇ ಇರಬೇಕಿದ್ರೆ, ಸತ್ಯವೇದ ಹೇಳುತ್ತೆ, ಸ್ಥಿರಚಿತ್ತರಾಗಿ ಎಚ್ಚರಿಕೆಯಾಗಿದ್ದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಮ್ಮ ಪ್ರಾರ್ಥನೆ, ಅಪ್ಪ ಕ್ರೈಸಿಸ್ ಅನ್ನು ಜಯಿಸಿ ಹ್ಯಾಂಡಲ್ ಮಾಡುವಂತ ಕೃಪೆ ಪ್ರಾರ್ಥನೆಯ ಕೋಣೆಯಲ್ಲಿ ನಮಗೆ ದೇವರು ಕೊಡುತ್ತಾನೆ. ಸೆಕೆಂಡ್ ಒನ್, ಅದೇ ಅಧ್ಯಾಯ ಚಾಪ್ಟರ್ 18, ಯೇಸು ಕ್ರಿಸ್ತನು ಹೇಗೆ ಅದನ್ನ ಜಯಿಸಿದರು. ಚಾಪ್ಟರ್ 18 ವರ್ಸ್ 4, 4ನೇ ವಾಕ್ಯ. ತಮಿಳು ಪಡಿங்களா? 18வது அதிகாரம் 4ஆம் வசனம் படிங்க. அப்போது இயேசு ಎಲ್ಲವற்றையும் ಅರಿந்து. ಗಮನಿಸಿದಿರಾ? ಚಾಪ್ಟರ್ 18 18ನೇ ಅಧ್ಯಾಯ 4ನೇ ವಾಕ್ಯ ಕನ್ನಡದಲ್ಲಿ. ಸಾಕು, ಎಲ್ಲವನ್ನ ತಿಳಿದು. ಹಾಗಿದ್ರೆ ಎರಡನೇದಾಗಿ ಯೇಸು ಕ್ರಿಸ್ತನು ಕ್ರೈಸಿಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಗೊತ್ತಾ? ಆ ವಾಕ್ಯ ಹೇಳುತ್ತವೆ, ಜೀಸಸ್ ಗಾಟ್ ದ ರೆವಲೇಷನ್ ಆಫ್ ಕ್ರೈಸಿಸ್. ಇಕ್ಕಟ್ಟಿನ ಬಗ್ಗೆ ಇರುವಂತ ಪ್ರಕಟಣೆ, ಇಕ್ಕಟ್ಟಿನ ಬಗ್ಗೆ ಇರುವಂತ ಮಾಹಿತಿ ಯಾರಿಗೆ ತಿಳಿಯಿತು? ಯೇಸು ಸ್ವಾಮಿಗೆ. ಅದಕ್ಕೆ ಹಾಕಿದ ವಾಕ್ಯ ನೋಡಿ, ಆಗ ಯೇಸು ತನ್ನ ಬಳಿಗೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ತನ್ನ ಮೇಲೆ ಬರುವುದೆಲ್ಲವನ್ನ ತಿಳಿದು ಹೊರಗೆ ಹೋಗಿ. ಗಮನಿಸಿ, ದ ರೆವಲೇಷನ್ ಆಫ್ ಕ್ರೈಸಿಸ್. ದೇವ್ರ ಮಕ್ಕಳೇ, ನಮಗೆ ಇಕ್ಕಟ್ಟು ಬರುವಾಗ ಆ ಇಕ್ಕಟ್ಟು ಯಾವುದರಿಂದ ಬಂತು, ಯಾತಕ್ಕಾಗಿ ಬಂತು, ಹೇಗೆ ಬಂತು, ಎಲ್ಲಿಂದ ಬಂತು ಎಂಬ ಅರಿವು ನಮಗೆ ಒಳ್ಳೆಯದು. ಹಾಗಿದ್ರೆ ನಮಗೆ ಅದನ್ನು ಹ್ಯಾಂಡಲ್ ಮಾಡೋದು ಸುಲಭ. ಹಲ್ಲೆಲೂಯಾ. ಎಲ್ಲ ಕ್ರೈಸಿಸ್ ಅನ್ನ ಯೇಸುವಿನ ನಾಮದಲ್ಲಿ ಹೋಗು ಅಂತ ಹೇಳಿದ್ರೆ ಹೋಗೋದಿಲ್ಲ. ಕೆಲವು ಕ್ರೈಸಿಸ್ಗಳು ಅದನ್ನು ತಿಳಿದುಕೊಂಡು ಅದರ ಪ್ರಕಟಣೆ ಹೊಂದಿ ಅದರ ಮೇಲೆ ಜಯಿಸ್ಬೇಕು ನಾವು. ಈ ಗಾಟ್ ಇಟ್. ಕೆಲವು ಇಕ್ಕಟ್ಟುಗಳು
ನಾವು ಹಾಗೆ ನಾರ್ಮಲ್ ಆಗಿ ಹೇಳಿದ್ರೆ ಅದು ನಮ್ಮನ್ನು ಬಿಟ್ಟು ಹೋಗ್ತವೆ. ಬಟ್ ಕೆಲವು ಇಕ್ಕಟ್ಟುಗಳು ಹಾಗೆ ಹೋಗೋದಿಲ್ಲ. ಹೋಗದಿರುವುದಕ್ಕೆ ಕಾರಣ ಆ ಇಕ್ಕಟ್ಟುಗಳು ಅಥವಾ ಕ್ರೈಸಿಸ್ ನಮ್ಮನ್ನು ಹಾಳು ಮಾಡುವಂಥ ಸವಾಲೊಂದಿಗೆ ಬಂದಿರುತ್ತೆ, ಚಾಲೆಂಜ್ ಒಂದಿಗೆ ಬಂದಿರುತ್ತೆ. ಬಟ್ ನಮಗೆ ಯಾವಾಗ ಆ ಕ್ರೈಸಿಸ್ ಬಗ್ಗೆ ಇರುವಂಥ ಮಾಹಿತಿ ಇರುತ್ತೋ ನಮಗೆ ಅದನ್ನು ಪ್ರಾರ್ಥನೆ ಮಾಡಿ ಜಯಿಸಲು ಸಾಧ್ಯ. ನಾವು ನೋಡಿ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ತನ್ನ ಮೇಲೆ ಏನೆಲ್ಲ ಬರಲಿಕ್ಕಿದೆ ಎಂಬಂಥ ಮಾಹಿತಿ ಯಾರಿಗಿತ್ತು? ಯೇಸುವಿಗೆ. ನಾವು ಇದರ ಇನ್ನೊಂದು ಭಾಗ ಕೂಡ ಹೇಳ್ತೀನಿ. ಎಲ್ಲ ಕ್ರೈಸಿಸ್ಸಿನ ಮಾಹಿತಿ ನಮಗಿಲ್ಲ, ಬಟ್ ಥ್ಯಾಂಕ್ ಗಾಡ್ ಎಲ್ಲ ಕ್ರೈಸಿಸ್ಸಿನ ಮಾಹಿತಿ ತಿಳಿದಿರುವಂಥ ಆತ್ಮನು ಒಳಗಿದ್ದಾನೆ. ಮತ್ತೊಮ್ಮೆ ಹೇಳ್ತೀನಿ, ನಮಗೆ ಬರುವಂಥ ಎಲ್ಲ ಕ್ರೈಸಿಸ್ಗಳು, ಎಲ್ಲ ಇಕ್ಕಟ್ಟಿನ ಮಾಹಿತಿ, ಅದರ ಡೆಪ್ತ್ ನಮಗೆ ಗೊತ್ತಿಲ್ಲ, ಗೊತ್ತಾಗುವುದು ಇಲ್ಲ ಕೆಲವು ಸಾರಿ. ಬಟ್ ಥ್ಯಾಂಕ್ ಗಾಡ್ ಇದೆಲ್ಲವನ್ನು ತಿಳಿದಿರುವಂಥ ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಇದ್ದಾನೆ. ಹಾಲೆಲೂಯ. ಹಾಗಿದ್ರೆ ಸಭೆಯೇ, ಯಾವ ಇಕ್ಕಟ್ಟನ್ನು ಹ್ಯಾಂಡಲ್ ಮಾಡೋಕ್ಕಾಗದೇ ಇರುವಂಥವರಲ್ಲ ನಾವು. ಎಲ್ಲವನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಯಾಕೆ? ನಮಗೆ ಒಂದು ವೇಳೆ ಇಕ್ಕಟ್ಟಿನ ಮಾಹಿತಿಗಳು ಇಲ್ಲದೆ ಇದ್ದರೂ ಕೂಡ ಎಲ್ಲ ನೂಕನ್ ಕಾರ್ನರ್ನ ತಿಳಿದಿರುವಂಥ ಪರಿಶುದ್ಧಾತ್ಮನು ಒಳಗಿರುವುದರಿಂದ ಅವನು ಅದನ್ನು ನಮಗೆ ಸರಾಗ ಮಾಡಿಕೊಡುವ ದೇವರಾಗಿದ್ದಾನೆ. He will solve it because he is in us. Hallelujah. Hallelujah. ಮತ್ತೊಮ್ಮೆ ಹೇಳ್ತೀನಿ, ಕೆಲವು ಸಾರಿ ಇಕ್ಕಟ್ಟಗಳು ಬಂದ ಮೇಲೆ ಅಯ್ಯೋ ಬಂತಲ್ಲ ಅಂತ. ಹೌದು, ಸಮಟೈಮ್ಸ್ ನಮಗೆ ಗೊತ್ತಿಲ್ಲದ ಹಾಗೆ ಆಕಸ್ಮಿಕವಾಗಿ ಕ್ರೈಸಿಸ್ಗಳು ಬರ್ತವೆ. ಬಟ್ ಯು ನೋ ಸಮಥಿಂಗ್, ನಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಸತ್ಯವೇದ ಹೇಳುತ್ತೆ, ಎಲ್ಲವನ್ನು ತಿಳಿದಿರುವ ದೇವರು ಅದನ್ನು ಬಲ್ಲವನಾಗಿದ್ದ. ಅದಕ್ಕೆ ಮೊದಲೇ ನಾವು ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಬೇಕಾದ ಬಲವನ್ನು ದೇವರು ನಮ್ಮೊಳಗೆ ಸುರಿಸಿದ್ದಾನೆ. Hallelujah. And Jesus got revelation of crisis. ಎಲ್ಲ ತನಗೆ ಬರಲಿಕ್ಕಿರುವಂಥ ಇಕ್ಕಟ್ಟುಗಳ ಬಗ್ಗೆ ತನಗೆ ಮಾಹಿತಿ ಇತ್ತು. ಯಾಕೆ ಮಾಹಿತಿ ಇತ್ತು ಅಂತ ಯೇಸು ಸ್ವಾಮಿ ಕೇಳಿದ್ರೆ, ಬಿಕಾಸ್ ಹಿ ವಾಸ್ ಗಾಡ್. ಆ್ಯಕ್ಚುಲಿ ಅವರು ದೇವರಾಗಿದ್ದರಿಂದ ನಮಗಿದೆಯಾ ಆ ಥರ ಮಾಹಿತಿ? ಕೆಲವು ಸಾರಿ ದೇವರು ಕೆಲವನ್ನ ಮೊದಲೇ ತಿಳಿಸ್ಕೊಡ್ತಾರೆ, ನಾವು ಪ್ರೇಯರ್ ಮಾಡ್ತೀವಿ, ಅದಕ್ಕೆ ದೇವರು ಬಿಡುಗಡೆ ಕೊಡ್ತಾನೆ. ಕೆಲವು ಸಾರಿ ನಮಗೆ ದೇವರ ವಾಕ್ಯ ಓದಿ ನೋಡ್ರಿ, ಎಷ್ಟು ದೇವ ಭಕ್ತರಿಗಳಿಗೆ ದೇವರು ಎಷ್ಟನ್ನು ಮರೆ ಮಾಡಿದ್ದಾನೆ. ಇಲ್ಲ, ನೀವು ಓದ್ ನೋಡ್ರಿ, ಎಷ್ಟೆಷ್ಟೋ ಸೇವಕರುಗಳಿಗೆ ದೇವರು ಹೇಳಿಕೊಡ್ಲಿಲ್ಲ, ಬಂದ ಮೇಲೆ ಗೊತ್ತಾಯ್ತು ಬಂತಲ್ಲ ಅಂತ. ಹೌದು, ಕೆಲವು ಸಾರಿ ದಾನಿಯಲ್ಲೆಲ್ಲ ಆಮೇಲೆ ದೇವರು ಮರೆ ಮಾಡಿದ್ದನ್ನು ಪಡೆಯೋದಕ್ಕೆ 21 days ಫಾಸ್ಟಿಂಗ್ ಇರಬೇಕಾಗಿತ್ತು, ಮರೆ ಮಾಡಿದ್ದನ್ನು ತಿಳಿಯುವುದಕ್ಕಾಗಿ. ಸೊ ಎಲ್ಲರಿಗೂ ಎಲ್ಲವನ್ನ ದೇವರು ತಿಳಿಯಪಡಿಸುವುದಿಲ್ಲ, ಆದರೆ ಎಲ್ಲರಿಗೂ ಜಯಿಸುವಂತ ಶಕ್ತಿಯನ್ನು ದೇವರು ಒಳಗೆ ಕೊಟ್ಟಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಬೆಳಗ್ಗೆ ಎಷ್ಟು ಮಂದಿ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನನ್ನ ಪ್ರಾರ್ಥನೆ ಈ ಕ್ರೈಸಿಸ್ ಅಲ್ಲಿ ನಾವು ಜಯಶಾಲಿಗಳಾಗಿ ಹೊರಗೆ ಬರಬೇಕು. ವಿಕ್ಟೋರಿಯಸ್ ಆಗಿ ನಾವು ಹೊರಗಡೆ ಬರ್ತೀವಿ. We will come out victoriously. Hallelujah. Whether it's a small, ಸಣ್ಣ ಕ್ರೈಸಿಸ್ ಆಗಲಿ, ದೊಡ್ಡ ಕ್ರೈಸಿಸ್ ಆಗಲಿ, ಆಮೇಲೆ ಲಾಂಗ್ ಆಗಿರುವಂಥದ್ದಾಗಲಿ, ಶಾರ್ಟ್ ಆಗಿರುವಂಥದ್ದಾಗಲಿ, ಒಂದಂತೂ ಸತ್ಯ, ಇವೆಲ್ಲವುಗಳನ್ನು ನಾವು ಜಯಿಸುವಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. And we are going to overcome it. Hallelujah. ಸೊ ಯೇಸು ಕ್ರಿಸ್ತನು ಹೇಗೆ ಹ್ಯಾಂಡಲ್ ಮಾಡಿದ್ರು ದೇವರ ವಾಕ್ಯದ ಪ್ರಕಾರ? He had the revelation of crisis. Hallelujah. ನಾವು ಗಮನಿಸಿದವರು ಮಕ್ಕಳೇ, nothing was ಸರ್ಪ್ರೈಸಿಂಗ್ ಟು ಜೀಸಸ್. ಯೇಸು ಕ್ರಿಸ್ತನಿಗೆ ಯಾವುದು ಸರ್ಪ್ರೈಸ್ ಆಗಿರಲಿಲ್ಲ. ಯೇಸುವನ್ನ ಹಿಡಿದು ಕೊಡುವಂಥದ್ದು, ತನ್ನ ಜೊತೆಗಿರುವವನ್ನೇ ಹಿಡಿದು ಕೊಡುವಂಥದ್ದು, ಪೇತ್ರ ಅಲ್ಲಗಳೆಯುವಂಥ, ಇದೆಲ್ಲ ಮೊದಲೇ ಯಾರಿಗೆ ಗೊತ್ತಿತ್ತು? ಗೊತ್ತಾನೆ. ಅದಕ್ಕೆ ಸ್ವಾಮಿ ಊಟ ಮಾಡುವಾಗ ಹೇಳಿದ್ದು, ಇದ್ರೊಳಗಿಂದ ಒಬ್ಬನ ಹಿಡ್ಕೊಡ್ತಾನೆ ಅಂತ. ಅದಕ್ಕೆ ನೇರವಾಗಿ ಪೇತ್ರನಿಗೆ ಯೇಸು ಸ್ವಾಮಿ ಹೇಳಿದ್ದು, ನೀನು ನನ್ನನ್ನು ಕೋಳಿ ಕೂಗುವುದಕ್ಕೆ 3 ಸಾರಿ ಕೂಗುವುದಕ್ಕಿಂತ ಮೊದಲು ನಾನು ಅರಿ ಅಂತ ನೀನು ಹೇಳ್ತೀಯ ಅಂತ ಹೇಳಿಲ್ವಾ? ಇದೆಲ್ಲ ಮೊದಲೇ ಯೇಸುವಿಗೆ ಗೊತ್ತಿತ್ತು. He knew all the crisis. He had the revelation of crisis. ಬಟ್ ಅದರ ಮಧ್ಯದಲ್ಲಿ ತನಗೆ ಗೊತ್ತಿತ್ತು, ನಾನು ಬಂದ ಉದ್ದೇಶವನ್ನು ತಂದೆ ನೆರವೇರಿಸುತ್ತಾನೆ, ತಂದೆ ನೆರವೇರಿಸುತ್ತಾನೆ. ಹಾಲೆಲೂಯಾ. ಸಭೆಯೇ, ನಮ್ಮ ಕುರಿತಾದ ಉದ್ದೇಶ ದೇವರಿಗಿದೆ. ಆ ಉದ್ದೇಶವನ್ನು ನೆರವೇರಿಸುವುದಕ್ಕೆ ತಡೆಯಾಗಿ ಯಾವ ಕ್ರೈಸಿಸ್ ಎದ್ದು ಬರೋದಕ್ಕೆ ದೇವರು ಅವಕಾಶ ಕೊಡುವುದಿಲ್ಲ. ಹಾಲೆಲೂಯಾ. ನಂಬುವಂಥವರು ದೇವರಿಗೆ ಸ್ತೋತ್ರ ಮಾಡಿ. ಇಫ್ ಯು ಬಿಲೀವ್, ಥ್ಯಾಂಕ್ ಗಾಡ್, ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ ಮಾಡಿ ಹೇಳಿ, ಅಪ್ಪ, ನಾನು ಈ ಕ್ರೈಸಿಸ್ಗಳ ಮಧ್ಯದಲ್ಲಿ ಸೋತು ಹೋಗುವವನಲ್ಲ, ನಾನು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡುತ್ತೇನೆ. ಐ ವಿಲ್ ಹ್ಯಾಂಡಲ್ ದಿಸ್. ದಟ್ಸ್ ವೈ ಅಗೇನ್ ರಿಪೀಟ್ ಮಾಡ್ತೀನಿ, ಮಾಡೆಲ್ ಎಕ್ಸಾಂಪಲ್ ನಮಗಿರುವಂಥ ಬೆಸ್ಟ್ ಮಾಡೆಲ್ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾರೆ. ಸೊ ಹಿ ಹ್ಯಾಡ್ ದ ರೆವಲೇಷನ್ ಆಫ್ ದ ಕ್ರೈಸಿಸ್. ಅದು
ಆ ರೀತಿ ಇದ್ದದರಿಂದಲೇ ಯೇಸು ಸ್ವಾಮಿ ಅದನ್ನು ಹ್ಯಾಂಡಲ್ ಮಾಡಿದ. ನಾನು ನಿಮಗೆ ಹೇಳ್ದಲ್ಲ, ಯೇಸು ಸ್ವಾಮಿಗೆ ಯಾವುದು ಸರ್ಪ್ರೈಸ್, ಯಾವುದು ಅತಿಶಯವಾಗಿರಲಿಲ್ಲ, ಎಲ್ಲವೂ ತನಗೆ ಮೊದಲೇ ಗೊತ್ತಿತ್ತು. ನಮಗೆ ಒಂದು ಗೊತ್ತಾ, ಕೆಲವು ಕ್ರೈಸಿಸ್ಗಳು ವಿ ಫೀಲ್ ಇಟ್ಸ್ ಎ ಸರ್ಪ್ರೈಸ್ ಇನ್ ಅಸ್. ವಾಟ್ ಎ ಸರ್ಪ್ರೈಸ್, ನಮ್ಗೆ ಗೊತ್ತಿರಲಿಲ್ಲ. ವಾಟ್ ಎ ಶಾಕಿಂಗ್ ಇಟ್ ವಾಸ್. ಹಾಗೆ ತಾನೆ, ವಾಟ್ ಎ ಶಾಕಿಂಗ್ ಇಟ್ ವಾಸ್. ಎಷ್ಟೋ ಕೆಲವು ಕಾರ್ಯಗಳು ನೋಡಿ, ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಹೇಳಿದ್ರೆ ಇಲ್ವಾ? ಇಲ್ಲ ಬಿಡಿ, ನೀವೆಲ್ಲ ಇಲ್ಲ, ನಿಮಗೆ ಕ್ರೈಸಿಸೇ ಬರಲಿಲ್ಲ ಪಾಪ. ಪ್ರಸಂಗ ಮಾಡುವ ಪಾಸ್ಟ್ರಿಗೆ ಮಾತ್ರ ಕ್ರೈಸಿಸ್ ಬಂದಿದ್ದೇನೋ, ನಿಮ್ಗೆ ಯಾರಿಗೆ ಬರಲೇ ಇಲ್ವಾ? ಯಾವತ್ತಾದರೂ ಒಂದಿನಾದರೂ ಹೇಳಿದ್ರ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಹೇಳಿದ್ರೆ ನೀವು? ಐ ನೆವರ್ ಎಕ್ಸ್ಪೆಕ್ಟ್. ಇನ್ನು ಕೆಲವು ಸರಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಎಕ್ಸ್ಪೆಕ್ಟೆಡ್ ಬಟ್ ನಾಟ್ ಸೋ ಫಾಸ್ಟ್, ಹಾಗೂ ಹೇಳಿದ್ವಿ ನಾವು. ಇನ್ನು ಕೆಲವು ಸರಪ್ಪ, ಎಲ್ಲಿಂದ ಬಂತು ಸ್ವಾಮಿ ಇದು ಅಂತ ಕೇಳಿದ್ದುಂಟು, ಹೌದಲ್ವಾ? ಬಟ್ ಯು ನೋ ಸಮಥಿಂಗ್, ನಮಗೆಲ್ಲರಿಗೂ ಶಾಕಿಂಗ್, ಸರ್ಪ್ರೈಸಿಂಗ್ ಆಗಿದ್ದಾಗ ಎಲ್ಲವೂ ಅವರ ಕಣ್ಣ ಮುಂದೆ ಬಯಲಿಗೆ ಬಂದಿತ್ತು. ಇವತ್ತು ಬೆಳಗ್ಗೆ ಒಂದು ಧೈರ್ಯದ ಮಾತು ಹೇಳ್ತೀನಿ, ಅವರಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಅವರು ಏನು ಮಾಡಿದ್ರು ಒಳ್ಳೆಯದಕ್ಕಾಗಿ ಮಾಡುವ ದೇವರಾಗಿದ್ದಾರೆ. ವಾಟ್ ಎವರ್ ಹಿ ಡಸ್, ಅವರು ಏನೇ ಮಾಡಲಿ ಬೆಸ್ಟ್ ಅನ್ನ ಮಾಡುವ ದೇವರು, ಒಳ್ಳೆಯದನ್ನ ಮಾಡುವ ದೇವರು. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಕೆಲವು ಸಾರಿ ಏನೋ ಈ ಮದುವೆಯಲ್ಲಾದ್ಮೇಲೆ ಕೆಲವು ದಿನಗಳಾದ್ಮೇಲೆ ಹೆಂಡತಿ ಗಂಡ ಹೇಳುವಂಥ ಮಾತುಕತೆಯಲ್ಲಿ ಹೆಂಡತಿ ಹೇಳ್ತಾಳೆ, ಐ ನೆವರ್ ನ್ಯೂ ಯು ಆರ್ ಸಚ್ ಎ ಪರ್ಸನ್ ಅಂತ. ನೀನು ಇಂಥ ಮನುಷ್ಯ ನನಗೆ ಗೊತ್ತಿರಲಿಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಗಂಡನೇ ಹೇಳ್ತಾನೆ, ಐ ನೆವರ್ ನ್ಯೂ ಯು ಆರ್ ಸಚ್ ಎ ಪರ್ಸನ್. ನೀನು ಅಲ್ವಾ, ಅದು ಯಾವಾಗ ಗೊತ್ತಾಗುತ್ತೆ? 6 ಅಡಿ 3 ಅಡಿಗೆ ಹೋದಾಗ, ಅಯ್ಯೋ ನನ್ನ ಗಂಡ ಎಷ್ಟು ಒಳ್ಳೆಯವನಾಗಿದ್ದ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳಾಗಿದೆ. ಯಾವಾಗ 6 ಅಡಿ 3 ಅಡಿಗೆ ಹೋದಾಗ, 6 ಅಡಿ 3 ಅಡಿಗೆ, ಅದುವರೆಗೆ ಗೊತ್ತಾಗೋದಿಲ್ಲ ಅಲ್ವಾ ಕೆಲವು ವಿಷಯಗಳು. ಈವನ್ ಗಂಡ ಹೆಂಡತಿ ಮಧ್ಯದಲ್ಲಿ ಎಷ್ಟೋ ಶಾಕಿಂಗ್ ವಿಷಯಗಳಿವೆ. ಅವತ್ತು ನೀವು ಮಾತಾಡ್ದೆ ಹೆಂಗೆ ಮಾತಾಡಿದ್ರಿ, ಇವತ್ತು ಅದಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಈ ಎಂಗೇಜ್ ಆದವರಿಗೆ ಅಡ್ವೈಸ್ ಮಾಡ್ತೀವಿ, ಜಾಸ್ತಿ ಫೋನ್ ಮಾಡೋಕ್ಕೆ ಹೋಗ್ಬಿಡ್ರಿ, ಮದುವೆ ಆದಮೇಲೆ ಮಾತಾಡೋಕ್ಕೆ ಏನೂ ಇಲ್ಲ ಅಂತ, ಇರೋದಿಲ್ಲ ಅಂತ ಮೊದಲೇ ಅಡ್ವೈಸ್ ಮಾಡ್ತೀವಿ ನಾವು. ಆಮೇಲೆ ನೀವು ಮಾತಾಡೋಕ್ಕೆ, ಬಿಕಾಸ್ ಎಲ್ಲ ಮದುವೆಗೆ ಅಂತ ಮೊದಲೇ ಮಾತಾಡಿಬಿಡ್ತಾರೆ ನೋಡ್ರಿ. ಆಮೇಲೆ ಮದುವೆ ಆದ್ಮೇಲೆ ಏನು ಮಾತಾಡೋಕ್ಕೆ ಏನೂ ಇಲ್ಲ, ಅಲ್ಲೇ ಜಗಳ ಆಗೋದಲ್ವೇ. Now, sometimes many things shocking, many things surprising, but you know something, ನಮಗೆಲ್ಲ ಶಾಕಿಂಗ್ ಒಂದು ಸರ್ಪ್ರೈಸಿಂಗ್ ಆಗಿರುವಾಗ ಯೇಸಪ್ಪ ಹೇಳ್ತಾರೆ, ನನಗೆಲ್ಲವೂ ಪ್ರಕಟವಾಗಿತ್ತು. ಎವ್ರಿಥಿಂಗ್ ವಾಸ್ ರಿವೀಲ್ಡ್. ಇವತ್ತು ನನಗೆ ಒಂದು ಧೈರ್ಯದ ಮಾತು ಸಭೆಗೆ ಹೇಳಲಿಕ್ಕಿದೆ. ನೀವು ಹಾದು ಹೋಗುವಂತ ಈ ಪರಿಸ್ಥಿತಿ ನಿಮಗೆ ಶಾಕಿಂಗ್ ಆಗಿರ್ಬೋದು, ಅಪ್ಪನಿಗೆ ಅದು ಶಾಕಿಂಗ್ ಅಲ್ಲ. ನಿಮಗೆ ಅದು ಸರ್ಪ್ರೈಸಿಂಗ್ ಆಗ್ಬೋದು, ಅಪ್ಪನಿಗೆ ಅದು ಸರ್ಪ್ರೈಸಿಂಗ್ ಅಲ್ಲ. ಐ ಬಿಲೀವ್, ನಾನು ನಂಬ್ತೀನಿ, ಈ ಕ್ರೈಸಿಸ್ ಮೂಲಕ ನೀವು ಪಾಸ್ ಆಗಿ ಹೊರಗಡೆ ಬರುವಾಗ ಬೆಸ್ಟ್ ಅನ್ನ ದೇವರು ನಮಗಾಗಿ ಕಾಪಾಡಿದರೆ. ನಾನು ಹೇಳ್ತಿರೋದು ಕೇವಲ ಚರ್ಚ್ ಬಿಲ್ಡಿಂಗ್ ಮಾತ್ರ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಸಿಚುವೇಶನ್ ಆಫ್ ದ ಚರ್ಚ್, ದ ಗ್ರೋತ್ ಆಫ್ ದಿ ಚರ್ಚ್, ದ ಡೆವಲಪ್ಮೆಂಟ್ ಆಫ್ ದಿ ಚರ್ಚ್. ಒಟ್ಟಾಗಿ ಹೇಳ್ತಾ ಇದ್ದೀನಿ, ಕೇವಲ ಕಟ್ಟಡದ ಬಗ್ಗೆ ಅಲ್ಲ ನಾನು ಹೇಳುವಂಥದ್ದು. ಈ ಕ್ರೈಸಿಸ್ ಮೂಲಕ ಹೊರಗಡೆ ಬಂದಾಗ ನಮ್ಮ ಆತ್ಮಿಕ ಪರಿಸ್ಥಿತಿಯನ್ನು ದೇವರು ಚೇಂಜ್ ಮಾಡ್ತಾನೆ. ಯು ವಿಲ್ ಹ್ಯಾವ್ ಎ ಗ್ರೇಟೆಸ್ಟ್ ಶಿಫ್ಟ್ in the name of Jesus, in the name of Jesus, in the name of Jesus, in the name of Jesus. And I declare it in Jesus name, a greater shift, ದೊಡ್ಡ ಬದಲಾವಣೆ, ಒಂದು ದೊಡ್ಡ ಶಿಫ್ಟ್ ಯೇಸುವಿನ ನಾಮದಲ್ಲಿ ಉಂಟಾಗಲಿ. Hallelujah, hallelujah. ಒಂದು ನಿಮಿಷ ಕೈಗಳನ್ನು ಆಕಾಶಕ್ಕೆ ಎತ್ತಿ, ಕರಗಳ ವಾನತೆಗೆ ಉಯರ್ತಂಗೆ ಸೊಲ್ಲಂಗೆ. ಆಂಡವರೇ, ನಾವು ಒಂದು ದೊಡ್ಡ ಶಿಫ್ಟ್ ಅನ್ನು ಬದಲಾಯಿಸ್ತಾ ಇದ್ದೀವಿ, ಒಂದು ದೊಡ್ಡ ಚೇಂಜ್ ಅನ್ನು ಬದಲಾಯಿಸ್ತಾ, ಒಂದು ದೊಡ್ಡ ಶಿಫ್ಟ್ ಅನ್ನು ಚೇಂಜ್ ಮಾಡಿ ಎಕ್ಸ್ಪೆಕ್ಟ್, ಒಂದು ದೊಡ್ಡ ಬದಲಾವಣೆ ಎದು ನೋಡ್ತಾ ಇದ್ದೀವಪ್ಪ. ಓ, ಇನ್ ಆಲ್ ದ ಏರಿಯಾ, ಸ್ಪಿರಿಚುವಲ್ ಏರಿಯಾ, ಆತ್ಮಿಕ ಮಂಡಲದಲ್ಲಿ, ಭೌತಿಕ ಮಂಡಲದಲ್ಲಿ, ಶಾರೀರಿಕವಾಗಿ ಎಲ್ಲ ರೀತಿಯ ದೊಡ್ಡ 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 ಬದಲಾವಣೆಯನ್ನ, ಮುನ್ನುಗ್ಗುವಿಕೆಯನ್ನ ಎದು ನೋಡ್ತಾ ಇದ್ದೇವೆ. Yes, 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 Jesus' name. Oh, Rabakata Rabariamda Rabakatoni Yamdurimiam Doromo Shatiri. Yes, yes. Oh, Rakalada Barashamdiriamdana. ಯೇಸುವಿನ ನಾಮದಲ್ಲಪ್ಪ, ಯೇಸುವಿನ ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಹಂತಕ್ಕೆ, ಮುಂದಿನ ಹಂತಕ್ಕೆ ಸಭೆಯನ್ನ ಕೈ ಹಿಡಿದು ನಡೆಸು, ಕೈ ಹಿಡಿದು ನಡೆಸು. ಎಸ್ ಎಸ್, ನೆಕ್ಸ್ಟ್ ಲೆವೆಲ್ಗೆ ಸಭೆಯನ್ನ ಕೈ ಹಿಡಿದು ನಡೆಸಪ್ಪ, ಸಭೆಯನ್ನ ಕೈ ಹಿಡಿದು ನಡೆಸು ದೇವರೇ. ಯಾರ್ಯಾರು ಎಲ್ಲೆಲ್ಲಿ ತಡೆಗಳಾಗಿದ್ದಾರೋ ತಡೆಗಳು ನೀಗಲ್ಪಟ್ಟು ಜನರು ಒಟ್ಟಾಗಿ ಸೇರಿ ಬರಲಿ. ನಿಮ್ಮ ನಾಮಕ್ಕೆ ಮಹಿಮೆಯನ್ನು ತರುವಂತ ಸಭೆಯಾಗಿ ಘನತೆಯನ್ನು ತರುವಂತಾಗಲಿ. Thank you, Father. And he had the revelation of crisis. ಮೂರನೇದು, read chapter 18 verse 8. 18ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. Chapter 18 verse 8.
ಇವರುಗಳೈ. ಅಯ್ಯೋ, ಎಂತ ಒಳ್ಳೆ ಮಾತು ನೋಡ್ರಿ. ಕನ್ನಡ ಓದ್ರಿ ಅಲ್ವಾ? ಇವ್ರನ್ನ ಹೋಗ್ಬಿಡ್ರಿ. ಅಲ್ಲಿ ಅವರು ಹೇಳ್ತಾರೆ, ಇಷ್ಟೆಲ್ಲ ಸಿಪಾಯಿಗಳೆಲ್ಲ ಬಂದ್ರಲ್ಲ, ಯಾಕೆ ಬಂದ್ರಿ? ಅವ್ರು ಹೋಗ್ಲಿ ಪಾಪ, ನೀವು ನನ್ನ ಹೋಗ್ತಾ ಇದ್ದೀರಾ, ಐ ಆಮ್ ಹಿಯರ್, ಟೇಕ್ ಮೀ. ವಾಟ್ ಇಸ್ ಈ ವಾಕ್ಯ ನಮಗೆ ಏನು ಹೇಳ್ಕೊಡುತ್ತೆ ಗೊತ್ತಾ? ಕ್ರೈಸಿಸ್ಗಳ ಮಧ್ಯದಲ್ಲೂ ಕೂಡ ಯೇಸು ಸ್ವಾಮಿ ಇತರರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ನೋಡ್ರಿ, ಅಲ್ವಾ? ಹಿ ಥಾಟ್ ಅಬೌಟ್ ಅದರ್ಸ್ ಇನ್ ಕ್ರೈಸಿಸ್. ಇಕ್ಕಟ್ಟಿನ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ, ಅಥವಾ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ತನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕಿಂತ ಇತರರ ಬಗ್ಗೆ ಯೋಚನೆ ಮಾಡಿದ್ದು ಹೆಚ್ಚು. ಆಮೆನ್. ನಮ್ಮನ್ನ ಸ್ವಲ್ಪ ಯೋಚನೆ ಮಾಡಿ, ಕ್ರೈಸಿಸ್ ಬಂದಾಗ ನಾವು ಯಾರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವಿ? ಕ್ರೈಸಿಸ್ ಬಂದಾಗ, இந்த இக்கட்டான சூழ்நிலை வந்த போது நம்ம யாரை குறித்து அதிகமாக யோசிக்கிறோம்? நீங்க என்ன குறித்து யோசிக்கிறீங்களா? முடியாது. நீங்க ஃபர்ஸ்ட் இல்ல, then you will think about him yourself. ಅಯ್ಯೋ, my church, me, my family. ಟೆಂಡೆನ್ಸಿ ಹಾಗೆ, ಅದು ನಾರ್ಮಲ್. ಹಾಗೆ ಎಲ್ಲ ಮನುಷ್ಯರು, ನಾನು ಹಾಗೆ, ನೀವು ಹಾಗೇನೆ. ಕ್ರೈಸಿಸ್ ಬಂದಾಗ ಬೇರೆ ಯಾರ ಬಗ್ಗೆ ನಾವು ಯೋಚನೆ ಮಾಡಿ, ಮೊದಲು ನಾವು ಹೊರಗೆ ಬರೋಣ ಟ್ರೈ ಮಾಡ್ತೀವಿ. ನಾವು ಲೆಟ್ ಅಸ್ ಕಮ್ ಔಟ್ ಆಫ್ ದಿಸ್. ಬಟ್ ಯು ಸಿ ಹಿಯರ್, ಯೇಸು ಸ್ವಾಮಿ ಕ್ರೈಸಿಸ್ಗಳ ಮಧ್ಯದಲ್ಲಿ ತನಗಿಂತ ಹೆಚ್ಚು ತನ್ನ ಸುತ್ತಲಿದ್ದವರ ಬಗ್ಗೆ ಯೋಚನೆ ಮಾಡಿದ್ರು. ಅದಕ್ಕೊಂದು ಕಾರಣ ಇದೆ. ಸ್ವಾಮಿ ಹೇಳ್ತಾರೆ, ನಾನು ಒಂದು ಮಾತು ಹೇಳಿದ್ರೆ ನನ್ನವರು ಬಂದು ಎಲ್ಲರನ್ನ ಮುಗಿಸ್ಬಿಡ್ತಾರೆ. ಇಸಿದೆ, ನನ್ನವರು ಬಂದು ಎಲ್ಲ ಮುಗಿಸ್ಬಿಡ್ತಾರೆ. ಅದಾಗಬಾರ್ದು. ಇವರು ಸುಖವಾಗಿ ಹಿಂತಿರುಗಿ ಹೋಗಲಿ. ಲೆಟ್ ಮಿ ಟೆಲ್, ಇವತ್ತು ಬೆಳಗ್ಗೆ, ಇವತ್ತು ಮಧ್ಯಾಹ್ನ, ಈ ಸಮಯದಲ್ಲಿ ನಾವು ಕ್ರೈಸಿಸ್ ಹ್ಯಾಂಡಲ್ ಮಾಡೋದಕ್ಕೆ ಮೂರನೆಯ ಬೆಸ್ಟ್ ವಿಧಾನ ಗೊತ್ತಾ? ಕ್ರೈಸಿಸ್ ಬಂದಾಗ ಬೇರೆಯವರ ಬಗ್ಗೆ ಯೋಚನೆ ಮಾಡ್ರಿ. ಐ ವಿಲ್ ಗಿವ್ ಎಕ್ಸಾಂಪಲ್. ಇಂಥ ಯಾವುದೇ ಕ್ರೈಸ್ತಗಳು ಬರಲಿ, ಯಾವುದೇ ಇಕ್ಕಟ್ಟುಗಳು ಬರಲಿ, ಯೇಸು ಸ್ವಾಮಿಯನ್ನು ಯೋಚನೆ ಮಾಡ್ರಿ. ಅವರು ಹಾದು ಹೋಗಿದ್ದಾರಾ? ಎಸ್. ಪೌಲನ ಬಗ್ಗೆ ಯೋಚನೆ ಮಾಡ್ರಿ. ಅವರು ಹಾದು ಹೋಗಿದ್ದಾರಾ? ಎಸ್. ಎಲ್ಲ ನಿಮ್ಮ ಕಣ್ಣ ಮುಂದೆ ಕಾಣುವಂತೆ ಎಷ್ಟೋ ಸೇವಕರು, ಎಷ್ಟೋ ಜನರಿದ್ದಾರೆ. ಇಂಥ ಇಕ್ಕಟ್ಟುಗಳ ಮಧ್ಯದಲ್ಲಿ ಪಾಸ್ ಆಗಿ ಬಂದ ಅವರನ್ನ ಯೋಚನೆ ಮಾಡ್ರಿ. ಆಮೇಲೆ ಜೊತೆಗೆ ನಮ್ಮೊಟ್ಟಿಗೆ ಆರಾಧನೆ ಮಾಡೋ ಜನ ಇದಾರಲ್ಲ, ಅಯ್ಯೋ, ಈ ಕ್ರೈಸಿಸ್ ಅಲ್ಲಿ ನಾನು ಕುಗ್ಗಿ ಹೋದ್ರೆ ಈ ಜನನೂ ಕುಗ್ಗಿ ಹೋಗ್ತಾರೆ, ನಾನು ಕುಗ್ಗಬಾರ್ದು, ಈ ಜನನೂ ಕುಗ್ಗಿ ಹೋಗ್ಬಾರ್ದು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲ 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 ಇದ್ದೀರಾ? ಎಲ್ಲರೂ ಇಲ್ಲ ಇದ್ದೀರಾ? ಪಾಸ್ಟ್ ನನಗೆ ಹೇಳಿದ್ರು, ಪಾಸ್ಟರ್ ಟುಡೇ ಫ್ರೀ, ನನಗೂ ಬೇರೆ ಹೋಗ್ಬೇಕಾಗಿಲ್ಲ, ಮನೆ ಹತ್ತಿರ, ಎಲ್ಲ ಹತ್ತಿರ. ಸೊ ಇವತ್ತು 1 ಗಂಟೆ ಹೋಗ್ತೀನಿ ನಾನು. ಅಲ್ಲೇಲೂಯ್ಯ, ಆಮೇಲೆ ಒಬ್ಬರು ಮಾತ್ರ ಆಮೇಲೆ ಅಂದರು, ಯಾರೊಬ್ರು. ಓಕೆ ಸರಿ, ಇಲ್ಲ ಇಲ್ಲ, ಐ ವಿಲ್ ಫಿನಿಶ್. ಆಮೇಲೆ ನಾನು ನೆಕ್ಸ್ಟ್ ನನಗೆ ಇನ್ವಿಟೇಷನ್ ಬರೋದಿಲ್ಲ ಅಲ್ವಾ? ನಾವು ಗಮನಿಸಿ, ಇಕ್ಕಟ್ಟಿನ ಮಧ್ಯದಲ್ಲಿ ಯೇಸು ಸ್ವಾಮಿ ಇತರ ಕುರಿತು, ಹೌದಲ್ವಾ? ಯೋಚನೆ ಮಾಡಿ, ಈ ಟೈಮಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ಕುಗ್ಗಿ ಹೋಗಿದ್ರೆ ಶಿಷ್ಯರು ಕುಗ್ತಾ ಇದ್ದರು, ಜೊತೆಗೆ ಇದ್ದವರೆಲ್ಲ ಅವ್ರಿಗೂ ನೋವಾಗ್ತಿತ್ತು. ಸ್ವಾಮಿ ಹೇಳ್ತಾರೆ, ಇವರೆಲ್ಲರೂ ಹೋಗ್ಲಿ, ನಾನು ತಾನೇ ಹಿಡ್ಕೊಂಡು ಹೋಗಿ, ಟೇಕ್ ಮೀ. ಹಲ್ಲೇಲೂಯ. ಅಂಡ್ ಇವತ್ತು ಇಕ್ಕಟ್ಟುಗಳ ಮಧ್ಯದಲ್ಲಿ ಸ್ವಲ್ಪ ಬೇರೆಯವರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ರಿ. ನಮ್ಮ ಇಕ್ಕಟ್ಟಿಗೆ ಹ್ಯಾಂಡಲ್ ಮಾಡುವಂತ ಬಲ ನಮಗೆ ಉಂಟಾಗತ್ತೆ. ಹಲ್ಲೇಲೂಯ. ಕೆಲವು ಸಾರಿ ನಾನು ಕುಗ್ಗಿ ಹೋಗುವಾಗ ನನ್ನ ಕುಗ್ಗುವಿಕೆಯಿಂದ ಬೇರೆ ಯಾರಿಗಾದ್ರೂ ತೊಂದರೆ ಆಗುತ್ತಾ ಎಂಬುದಾಗಿ ಯೋಚನೆ ಮಾಡಿದರೆ ಅದರಿಂದ ಹೊರಬರುವ ಸಾಧ್ಯತೆ ಹೆಚ್ಚು. ನಾನು ಕುಗ್ಗಿ ಹೋದರೆ ಬೇರೆಯವರು ಕುಗ್ಗಿ ಹೋಗ್ತಾರೆ ಅಲ್ವಾ? ಆಸ್ ಅ ಪಾಸ್ಟರ್, ಇಫ್ ಐ ಆಮ್ ಡೌನ್, ವಿಶ್ವಾಸಿಗಳು ಕುಗ್ಗಿ ಹೋಗ್ತಾರೆ. ಸೊ ವಾಟ್ ಐ ಶುಡ್, ಏನ್ ಮಾಡ್ಬೇಕು? ನಾನು ಆ ಇಕ್ಕಟ್ಟಿನ ಮಧ್ಯದಲ್ಲಿ ಸಂಹಾವ್ ನಾನು ಹೊರಬರಬೇಕು ಅಂತ ಛಲ ಮಾಡ್ತೀನಿ ನೋಡ್ರಿ. ಆ ಛಲ ನನ್ನ ಕ್ರೈಸಿಸ್ ಅನ್ನ ಗೆಲ್ಲುವುದಕ್ಕೆ ನನಗೆ ಸಹಾಯ ಮಾಡುತ್ತೆ. ಹಾಲೆಲೂಯ, ಹಾಲೆಲೂಯ. ಫಸ್ಟೇ ಅವರು ಕುಗ್ಗಿ ಹೋಗಿದ್ದಾರೆ, ನೀವೇನ್ ಮಾಡಬೇಕು? ಅವರ ಕುಗ್ಗುವಿಕೆಯಿಂದ ಅವ್ರನ್ನ ಮೇಲೆ ಕೆತ್ತಬೇಕು. ಫಸ್ಟೇ ಅವರು ಸೋತು ಹೋಗಿದ್ದಾರೆ, ನೀವೇನ್ ಮಾಡಬೇಕು? ಅವ್ರನ್ನ ಜಯದ ಕಡೆಗೆ ನಡೆಸಬೇಕು. ನಾವು ದೇವರ ವಾಕ್ಯ ನೀವು ಓದ್ ನೋಡ್ರಿ, ಎಷ್ಟೋ ಸಂದರ್ಭಗಳಲ್ಲಿ ಅವರ ದೇವ ಸೇವಕರು ಹಾದು ಹೋದಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ಅವರು ಸಭೆಗಳನ್ನ, ವಿಶ್ವಾಸಿಗಳನ್ನ ಯೋಚನೆ ಮಾಡಿ ಅದನ್ನ ಜಯಿಸುವುದಕ್ಕೆ ಅವರಿಗೆ ಸಾಧ್ಯವಾಗಿದೆ. ಅದಕ್ಕೆ ಪೌಲ ಹೇಳ್ತಾನೆ, ನನ್ನ ಬೇಡಿ ನನ್ನ ಅಪರಾಧಕ್ಕೋಸ್ಕರ ಅಲ್ಲ, ನಿಮಗೋಸ್ಕರ, ಸುವಾರ್ತೆಗೋಸ್ಕರ. ಓದ್ರು ನೀವು ಪತ್ರಿಕೆ, ಎಫೆಸ ಪತ್ರಿಕೆ ಹಾಗೂ ಕೊಲೋಸಿ ಪತ್ರಿಕೆ ಓದ್ರು ಗೊತ್ತಾಗುತ್ತೆ. ಈವನ್ ಫಿಲಿಪಿಯನ್ಸ್, ಈ 3 ಪತ್ರಿಕೆ ಓದಿ ಪೌಲ ಹೇಳ್ತಾನೆ, ನಾನು ಸೆರೆಮನೆಯಲ್ಲಿ ಇರುವುದು, ಕೈ ಕಾಲುಗಳಿಗೆ ಬೇಡಿ ಹಾಕಿರುವುದು ನನ್ನ ತಪ್ಪಿನಿಂದ ಅಲ್ಲ, ನಿಮಗೋಸ್ಕರ, ಸುವಾರ್ತೆಗೋಸ್ಕರ. ಅವನು ಗೊತ್ತಿತ್ತು, ನನ್ನ ಸಭೆ, ನನ್ನ ಜನರು ಅಂತ ಯಾವಾಗ ನೆನಪಿಗೆ ಬರುತ್ತೋ ನನ್ನ ಈ ಬಂಧನ ಎಲ್ಲ ನನಗೆ ದೊಡ್ಡದಾಗಿ ಅನಿಸೋದಿಲ್ಲ. ಹಾಲೆಲೂಯ.
ಇವತ್ತು ಸಭೆ ಅಂತ ಯಾರಿಗೆ ಯೋಚನೆ ಬರುತ್ತೋ ನಮ್ಮ ವೈಯಕ್ತಿಕ ಕಷ್ಟಗಳು ನಮಗೆ ಸಮಸ್ಯೆ ಆಗೋದಿಲ್ಲ. ನಮ್ಮ ಫೋಕಸ್ ಸಭೆ, ಸಭೆ, ಚರ್ಚ್, ದೇವರ ನಾಮ, ದೇವರ ಆರಾಧನೆ, ದೇವರ ಸಭೆ, ಚರ್ಚ್. ಆ ಯೋಚನೆ ನಮಗಿದ್ರೆ ಇಕ್ಕಟ್ಟುಗಳನ್ನ ಜಯಿಸಲು ಸಾಧ್ಯ. And may the Lord help us to overcome the crisis. Hallelujah. And you know, he thought about others in crisis. Okay. ನಾಲ್ಕನೇದು 18 chapter verse 11. 11 ನೋಡ್ರಿ. ಇದೆಲ್ಲ 18ನೇ ಅಧ್ಯಾಯದಿಂದ ಹೊರಬರುವಂತ ಸತ್ಯಗಳು. verse 11. பட்டயத்தை போடு. ஆஹா, பாருங்க, இது யாரு கொடுத்த பாத்திரம்? பேதுரு கொடுத்த பாத்திரமா? யோவான் கொடுத்த? இல்ல, ஏசப்பா சொல்றாரு பிதா கொடுத்த பாத்திரம். நான் இதுல குடிக்க வேண்டும். ಅಯ್ಯೋ ಪಾಸ್ಟರ್, ಹಿಂಗೂ ಇದೆಯಾ? ಹಿಂಗೂ ಇದೆ. ದೇವರ ಮಕ್ಕಳೇ, ನಮ್ಮ ಕ್ರೈಸ್ತ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ದೇವರು ಕೆಲವು ಪಾತ್ರೆಯನ್ನು ಕೊಡುತ್ತಾನೆ, ನಾವು ಅದನ್ನು ಕುಡಿಯಬೇಕು. ಅಲ್ಲೇ ಅದಕ್ಕೆ ನಾವು ಹೇಳ್ತೀವಲ್ಲ, ಕ್ರೈಸ್ತ ಜೀವನ ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ ಅಂತ. ಕರೆಕ್ಟ್. ನಾವಿಲ್ಲಿ ನಾಲ್ಕನೇದಾಗಿ ಯೇಸು ಸ್ವಾಮಿ ಕ್ರೈಸಿಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾ? ಹಿ ಸಾ ಕ್ರೈಸಿಸ್ ಆಸ್ ದ ಕಪ್ ಫ್ರಮ್ ದ ಲಾರ್ಡ್. ಈ ಒಂದು ಇಕ್ಕಟ್ಟು, ಈ ಒಂದು ಪರಿಸ್ಥಿತಿ, ಇದು ದೇವರಿಂದ ನನಗೆ ಬಂದ ಪಾತ್ರೆ ಎಂಬಂತ ತಿಳುವಳಿಕೆ ಯೇಸುವಿಗಿತ್ತು. ಸಾಕು. ತಂದೆಯಿಂದ ಕೊಟ್ಟದ್ದಾದ್ರೆ ನಾನು ಕುಡಿತೀನಿ, ಐ ಹ್ಯಾವ್ ನೋ ಪ್ರಾಬ್ಲಮ್. ನಿಮ್ಮ ಮೌನವೇ ಎರಡು ಉತ್ತರ ಹೇಳುತ್ತೆ. ಒಂದು, ನನಗೆ ಕಪ್ಪು ಬೇಡ ಪಾಸ್ಟ್ರೆ, ಎರಡು, ಕಪ್ಪು ಕೊಟ್ಟರು ಪರವಾಗಿಲ್ಲ, ಸ್ವೀಕಾರ ಮಾಡ್ತೀನಿ. ಯಾವುದಂತ ನಾನು ತಿಳ್ಕೊಳ್ಳಿ. ಹಲ್ಲೇಲೂಯಾ. ದೇವರು ಕಪ್ಪು ಕೊಟ್ಟರೆ ಓಕೆನಾ? ನಾವು ಆ ಕಪ್ಪನ್ನು ಎದುರು ನೋಡ್ತೀವಲ್ಲ, ಕಪ್ಪು ಯಾವುದು, ಕ್ರಿಕೆಟ್ ಆಡಿದಾಗ ಕಪ್ಪು ಸಿಗುತ್ತಲ್ಲ, ಮೆಡಲ್. ನೋ, ಇಲ್ಲಿ ಹೇಳುವಂಥದ್ದು ಆ ಕಪ್ಪಲ್ಲ. ಇಲ್ಲಿ ಹೇಳೋದು, ಕರ್ತನೇ ನೀನು ಕೊಡುವಂಥ ಪಾನ ಪಾತ್ರೆ ಇದು, ನಾನು ಇದನ್ನ ಕುಡಿತೀನಿ. ಈ ಒಂದು ಅರಿವಿದ್ರೆ ನಮ್ಮ ಕ್ರೈಸಿಸ್ ಎಲ್ಲ ಈಸಿಯಾಗಿ ಹ್ಯಾಂಡಲ್ ಆಗುತ್ತೆ. ಹಲ್ಲೇಲೂಯಾ. ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ಮಾದರಿ ಹೇಳ್ತಾನೆ, ನೋಡಪ್ಪ, ನಾನು ಈ ಕಪ್ ಅಥವಾ ಈ ಒಂದು ಪಾನ ಪಾತ್ರೆ ಅನುಭವಿಸಿದ್ದೀನಲ್ಲ, ಇದು ನನಗೆ ಗೊತ್ತಿತ್ತು, ಇದು ದೇವರಿಂದ ಬಂದದ್ದು. ದೇವರಿಂದ ಬಂದದ್ದಾದರೆ ಇದನ್ನು ಬೇರೆ ಯಾರಿಗೂ ನೀಗಿಸಕ್ಕಾಗೋದಿಲ್ಲ, ದೇವರು ತಾನೇ ನೀಗಿಸಬೇಕು. ಕೆಲವನ್ನ ದೇವರು ನೀಗಿಸೋದಿಲ್ಲ. ಕೆಲವರಿಗೆ ಶಾಕ್ ಆಯಿತು. ಶಾಕಿಂಗ್ ನ್ಯೂಸ್. ಎಸ್, ಇಟ್ ಈಸ್ ಶಾಕಿಂಗ್ ನ್ಯೂಸ್. ಕೆಲವನ್ನ ದೇವರು ನೀಗಿಸೋದಿಲ್ಲ. ಕೆಲವನ್ನ ಅಲ್ಲಿಗೆ ಉದಾಹರಣೆ ಕೊಡ್ತೀನಿ. ಒಂದ್ಸಾರಿ ನಮ್ಗೆ ಗೊತ್ತಲ್ಲ, ಅಪೊಸ್ತಲನಾದ ಪೌಲನು ತನ್ನ ಶರೀರದಲ್ಲಿದ್ದಂಥ ಶೂಲ ಅಲ್ವಾ, ಮುಳ್ಳು ತಮಿಳು ಬರ್ತಾನೆ, ಅದು ನೀಗ್ಲಿ, ಅದು ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಇಲ್ವಾ? ಎಷ್ಟು ಸಾರಿ? ಅದು ನಮ್ಮ ಲೆಕ್ಕ ಬೇಕಾ, ಅದರೊಳಗೆ ಎಷ್ಟು ಪ್ರಾರ್ಥನೆ ಗೊತ್ತಿಲ್ಲ. ಅದರಲ್ಲಿ ಪೌಲ ಹೇಳಿದ 3 ಸಾರಿ. ಅದಕ್ಕಿಂತ ಹಿಂದೆ ರಹಸ್ಯವಾಗಿ ಎಷ್ಟೆಲ್ಲ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ. ಹೀ ಸೆಡ್ 3 ಸಾರಿ ಪ್ರಾರ್ಥನೆ ಮಾಡದೆ, 3 ಸಾರಿ ಪ್ರಾರ್ಥನೆ ಮಾಡಿದಾಗಲೂ ದೇವರು ನನಗೆ ಈ ಮುಳ್ಳನ್ನ ತೆಗೆದಿಲ್ಲ. ಅಪ್ಪ, ಈ ಮುಳ್ಳನ್ನ ದೇವರೇ, ಈ ಮುಳ್ಳಿದ್ದು ಸೆಪ್ಟಿಕ್ ಆಗುತ್ತೆ. ಆಮೇಲೆ ಅದು ಏನು ದೇವರು ಕೊಟ್ಟದ್ದಾದ್ರೆ ಸೆಪ್ಟಿಕ್ ಆಗೋದಿಲ್ಲ. ಮುಳ್ಳು ದೇವರು ಕೊಟ್ಟದ್ದಾಗಿದ್ರೆ ಅದರೊಳಗೆ ಯಾವ ತೊಂದರೆನೂ ಆಗೋದಿಲ್ಲ. ಆ ಮುಳ್ಳು ದೇವರ ಕೃಪೆ ಹೆಚ್ಚು ಅನುಭವಿಸುವುದಕ್ಕೆ ಸಾಧ್ಯವಾಗತ್ತೆ. ಹಲ್ಲೆಲೂಯಾ. ಪೌಲನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ರು. ಬಟ್ ಪೌಲ ಎದುರು ನೋಡಿದಾಗ ಉತ್ತರ ಕೊಟ್ಟ. ಪೌಲ ಎದುರು ನೋಡಿದ್ದೇನು ಗೊತ್ತಾ? ಈ ಮುಳ್ಳು ಅಥವಾ ಈ ಶೂಲ, ಈ ಒಂದು ಆಮೇಲೆ ಇದನ್ನು ತನ್ನಿಂದ ಹೋಗಬೇಕು ಅಂತ. ಬಟ್ ದೇವರು ತನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟ. ಮುಳ್ಳು ತೆಗೆಯುವುದರ ಮೂಲಕ ಅಲ್ಲ, ಬದಲು ಅದರ ಮಧ್ಯದಲ್ಲಿ ಸಹಿಸುವಂತ ಕೃಪೆಯನ್ನು ಕೊಟ್ಟ. ಗ್ರೇಸ್. ಸೊ ಹೌ ಟು ಹ್ಯಾಂಡಲ್ ಕ್ರೈಸಿಸ್ ಅಕಾರ್ಡಿಂಗ್ ಟು ಜೀಸಸ್ ಪ್ಯಾಟರ್ನ್. ಯೇಸು ಸ್ವಾಮಿಯ ಮಾದರಿ ಅಂತ ಹೇಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ? ನಮಗೆ ಬರುವಂಥ ಕ್ರೈಸಿಸ್ಗಳು ದೇವರಿಂದ ಬರುತ್ತದೆಯಾ, ದೇವರಿಂದ ಬಂದಿದೆಯಾ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಒಪ್ಪಿಸಿಕೊಡ್ಬೇಕು. ಬಟ್ ಲೆಟ್ ಮಿ ಟೆಲ್ ಯು, ಹಾಗೇನಾದರೂ ಕ್ರೈಸಿಸ್ಗಳು ನಿಮಗೆ ಬರೋದಾಗಿದ್ದರೆ ಅದನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆ ದಯಪಾಲಿಸುತ್ತಾನೆ. ನಾವು ಇದು ನೋಡ್ರಿ, ಈ ಪಾನಪಾತ್ರೆ ಬಗ್ಗೆ ಲೇಟರ್ ಆನ್, ಓಕೆ, ವೆನ್ ಯು ಥಿಂಕ್ ಆಫ್ ದ ದೇವ್ರ ವಾಕ್ಯ ಓದ್ ನೋಡ್ರಿ, ಮುಂದೆ ಗೊತ್ತಾಗುತ್ತೆ. ಈ ಪಾನಪಾತ್ರೆಯ ಬಗ್ಗೆ ಅವರು ಗೆತ್ಸಮನ ತೋಟದಲ್ಲಿ ಪ್ರಾರ್ಥನೆ ಮಾಡಿದ್ದು, ಸ್ವಾಮಿ ತಂದೆಯೇ, ನನ್ನ ಚಿತ್ತವಲ್ಲಪ್ಪ, ಈ ಪಾತ್ರೆ ನನ್ನಿಂದ ತೊಲಗಿಸು ಅಂತ ಮೊದಲು ಪ್ರಾರ್ಥನೆ ಮಾಡ್ತಾರೆ. ದ ಸೆಕೆಂಡ್ ಲೈನ್, ಹೇಗೂ ನನ್ನ ಚಿತ್ತವಲ್ಲಪ್ಪ, ನಿನ್ನ ಚಿತ್ತ.
ಅಪ್ಪ ಏನು ಉತ್ತರ ಕೊಟ್ಟಿಲ್ಲ. ಆಗ್ಲೇ ಯೇಸುವಿಗೆ ಗೊತ್ತಾಯಿತು, ಈ ಪಾತ್ರೆಯಿಂದ ತಾನು ಕುಡಿಯಲೇಬೇಕು. ಹಲ್ಲೆಲೂಯ. ಅದಕ್ಕೆ ತಾನೇ ಶಿಲುಬೆಯ ಮರಣ ಯೇಸು ಸ್ವಾಮಿಗೆ ಅಷ್ಟು ಘೋರವಾಗಿ ಅನ್ನಿಸಲಿಲ್ಲ. ಆಮೇಲೆ ಓಡಿ ಹೋಗೋ ಚಾನ್ಸ್ ಇತ್ತು, ಎಸ್ಕೇಪ್ ಮಾಡುವ ಚಾನ್ಸ್ ಗೊತ್ತಾ? ದೂತರಿಗೆ ಇಳಿದು ಬರಲಿ ಅಂದ್ರೆ ಅಷ್ಟು ದೂತರು ಇಳಿದು ಬಂದಿರೋರು, ಲಕ್ಷಗಟ್ಟಲೆ ದೂತರು ಇಳಿದು ಬಂದಿರೋರು. ಶಿಲುಬೆ ಮರಣದ ಸುಲಭವಾಗಿ ಯೇಸುವನ್ನು ತಪ್ಪಿಸಬಹುದಾಗಿತ್ತು. ಬಟ್ ಈ ಸೆಡ್ ನೋ, ನಾನು ಎಸ್ಕೇಪ್ ಆಗಬಾರ್ದು ಇದರಲ್ಲಿ. ಐ ಹ್ಯಾವ್ ಟು ಪಾಸ್ ಥ್ರೂ ದಿಸ್, ಬಿಕಾಸ್ ನಾನು ಇದರಲ್ಲಿ ಹಾದು ಹೋದರೆ ಮಾತ್ರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ದೇವರ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಬೆಳಗ್ಗೆ ಸಭೆಗೆ ಒಂದು ದೈವಿಕ ಆಲೋಚನೆ ಹೇಳ್ತೀನಿ. ನಾನು ಮತ್ತು ನೀವು ಹಾದು ಹೋಗುವಂತ ಕೆಲವು ಕ್ರೈಸಿಸ್ಗಳು ಯಾಕೆ ಪರಿಹಾರ ಆಗೋದಿಲ್ಲ ಗೊತ್ತಾ? ಆ ಕ್ರೈಸಿಸ್ಗಳ ಮಧ್ಯದಲ್ಲಿ ನಾವು ಹಾದು ಹೋದ್ರೆ ನೂರಾರು ಜನರಿಗೆ ಅದು ಉಪಯೋಗ ಆಗುತ್ತೆ, ನೂರಾರು ಜನರಿಗೆ ಅದು ಬಿಡುಗಡೆ ಆಗುತ್ತೆ, ನೂರಾರು ಜನರಿಗೆ ಸಂತೋಷ ಆಗುತ್ತೆ, ನೂರಾರು ಜನರು ದೇವರಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಿದ್ದರೆ ನೀವು ಹಾದು ಹೋಗುವಂತ ಕ್ರೈಸಿಸ್ಗಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. He saw crisis as a cup from God. ದೇವರಿಂದ ಬಂದ ಪಾತ್ರೆ ಎಂಬುದಾಗಿ ಯೇಸು ಸ್ವಾಮಿ ಈ ಕಟ್ಟನ್ನು ಯೋಚನೆ ಮಾಡಿದೆ. He said, this is from the Lord, my Father. ನನ್ನ ತಂದೆಯಿಂದ ಬಂದಿರೋದು. So I have no problem, I will obey. ಸತ್ಯವೇದದಲ್ಲಿ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಶಿಲುಬೆಯ ಮರಣದವರೆಗೂ ಯೇಸು ವಿಧೇಯನಾದನು. ಶಿಲುಬೆಯ ಮರಣದವರೆಗೂ ಯೇಸು ವಿಧೇಯನಾದನು. ದೇವರಿಂದ ಬಂದದ್ದಾಗಿದ್ದರೆ ಸಂತೋಷವಾಗಿ ಸ್ವೀಕರಿಸಿರಿ. ಆ ಇಕ್ಕಟ್ಟಿನಲ್ಲಿ ದೇವರ ಅನೇಕರನ್ನ ಜಯದ ಮಾರ್ಗಕ್ಕೆ ನಡೆಸುತ್ತಾನೆ. ಗಾಡ್ ವಿಲ್ ಲೀಡ್ ಮೆನಿ ಟು ದ ವಿಕ್ಟೋರಿಯಸ್ ಲೈಫ್. ಜಯಕರವಾದ ಜೀವಿತಕ್ಕೆ ದೇವರು ನಡೆಸಲು ಸಾಧ್ಯವಾಗುತ್ತೆ. ಸೊ ವಾಟ್ ಟು ಡೂ? ಕ್ರೈಸಿಸ್ ಅನ್ನ ದೇವರಿಂದ ಬಂದ ಪಾತ್ರ ಎಂಬುದಾಗಿ ನೀವು ಅಂಗೀಕರಿಸಿದರೆ ನಮಗೆ ಹ್ಯಾಂಡಲ್ ಮಾಡೋದು ಸುಲಭ. ಅವರು அப்படி செய்தார், இவங்க இப்படி சொன்னாங்க, அதனால தான் பிரச்சனை ஜாஸ்தி. யாரும் பேச மாட்டீங்க நீங்க. அவங்க அப்படி பேசுனாங்க, இவங்க இப்படி பேசுனாங்க, அதனால தான் பிரச்சனை ஜாஸ்தி தானே. சொல்லுங்க, பரவாயில்ல. ದೇವನ್ தெரியாம அவங்க பேசல, ದೇವನಿಗೆ தெரியாம, ದೇವರಿಗೆ ಗೊತ್ತಿಲ್ಲದ ಅವರು ಮಾತಾಡಿಲ್ಲ ಅಂತ ಯೋಚನೆ ಮಾಡ್ರಿ. ಸಾಲ್ವ್. ಎಷ್ಟು ಈಸಿ ಅಲ್ಲ ಪಾಸ್ಟರ್, ನೀವು ಹೇಳೋದು ಈಸಿ, ಬಂದಾಗಲೇ ಗೊತ್ತು ಅಂತ. ಇಲ್ಲಿ ಪ್ರಸಂಗ ಮಾಡುವ ನಾವುಗಳು ಇದರ ಮೂಲಕ ಹಾದು ಹೋಗಿತಾನೆ ಬಂದಿರೋದು ಅಲ್ವಾ? ಎಷ್ಟು ಎಲ್ಲ ಕಡೆಯಿಂದಲೂ ಒದೆ ತಿಂದು, ಎಲ್ಲ ಕಡೆಯಿಂದಲೂ ಏಟು ತಿಂದು, ಎಲ್ಲ ಬೈಗಳು ತಿಂದೆ ನಾವಿಲ್ಲಿ ಬಂದಿರುವಂಥದ್ದು ಅಲ್ವೇ? ಹಾಗಿದ್ರೆ ಇವತ್ತು ಬೆಳಗ್ಗೆ ಈ ಮಧ್ಯಾಹ್ನ ನಾವು ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ, ಎಸ್, ದೇವರಿಂದ ಬಂದದ್ದಾಗಿದ್ದರೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಅಂಡ್ ಐ ಥ್ಯಾಂಕ್ ಗಾಡ್ ಫಾರ್ ದ ಕಪ್. ಯಾಕಂದರೆ ನಾನು ಈ ಕಪ್ಪನ್ನು, ಈ ಪಾತ್ರೆಯಲ್ಲಿ ಕುಡಿಯುವುದರಿಂದ ನೂರಾರು ಜನರಿಗೆ ಆಶೀರ್ವಾದವಾದರೆ ಐ ಆಮ್ ರೆಡಿ, ಐ ಆಮ್ ರೆಡಿ, ಐ ಆಮ್ ರೆಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನಗೊತ್ತು ಪರಿಶುದ್ಧಾತ್ಮನು ಬಹಳ ಶಕ್ತವಾಗಿ ಇವತ್ತು ಮಧ್ಯಾಹ್ನ ಮಾತನಾಡುತ್ತಾ ಇದ್ದಾನೆ. ಐ ನೋ ಹೋಲಿ ಸ್ಪಿರಿಟ್ ಇಸ್ ಟಾಕಿಂಗ್ ಟು. ಪವಿತ್ರಾತ್ಮ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾನೆ. ಧೈರ್ಯವಾಗಿರಿ, ಧೈರ್ಯವಾಗಿರಿ. ದೇವರು ಅನುಮತಿಸಿರುವುದಾದರೆ ಅದರಲ್ಲಿ ಮಾರ್ಗವನ್ನು ದೇವರು ಸಿದ್ಧ ಮಾಡಿದ್ದಾನೆ. ಯು ನೋ ಸಮಥಿಂಗ್, ಸದ್ಯಕ್ಕೆ ಈ ಪಾನ ಪಾತ್ರೆ ಕುಡಿದಂತ ಯೇಸು 3 ದಿನ ಎದ್ದು ಬಂದರು. ಬಂದ್ರ ಕಪ್ಪು ಕುಡಿದಾಗ ಬಹಳ ಪೈನ್ ಆಯ್ತು ಅವರಿಗೆ, ಬಹಳ ನೋವಾಯ್ತು ಅವರಿಗೆ. ಕುಡಿದ್ರು. ಬಟ್ 3rd ಡೇ 3 ದಿನ ಜಯಶಾಲಿಯಾಗಿ ಎದ್ದು ಬಂದ್ರು. ಬಂದ್ರ ಇವತ್ತು ಮಧ್ಯಾಹ್ನ ಸಭೆಯೇ ನಾವು ಎದ್ದು ಬರ್ತೀವಿ. ನಾವು ವಿ ವಿಲ್ ವಿಕ್ಟೋರಿಯಸ್ಲಿ ಕಮ್ ಔಟ್. ಹೊರಗಡೆ ಜಯಶಾಲಿಗಳಾಗಿ ಬರ್ತೀವಿ. ರೋಮ ಸರ್ಕಾರ ಹೇಳಿತು, ಸಿಪಾಯಿಗಳು ಹೇಳಿದ್ರು, ಗೌರ್ಮೆಂಟ್ ಹೇಳ್ತು, ಯೇಸು ಸ್ವಾಮಿಯ ಕತೆ, ಈವನ್ ಶಿಷ್ಯರು ಕೂಡ ಹೇಳಿದ್ರು, ಯೇಸುವಿನ ಕತೆ ಮುಗಿದು ಹೋಯಿತು. ಬಟ್ ಯೇಸಪ್ಪ ಹೇಳ್ತಾ ಇಲ್ಲ, ನಾನು ಕುಡಿದಿದ್ದು ಅವರ ಪಾತ್ರೆ, ನಾನು ಕುಡಿದಿದ್ದು ದೇವರು ಕೊಟ್ಟ ಪಾತ್ರೆ. ಹಾಗಿದ್ರೆ ದೇವರ ಉದ್ದೇಶ ನನ್ನಲ್ಲಿ ದೇವರು ನೆರವೇರಿಸುತ್ತಾನೆ. ಏನು ಉದ್ದೇಶ? ಶಿಲುಬೆಯಲ್ಲಿ ಸಾಯುವುದು ಮಾತ್ರ ಅಲ್ಲ ತಂದೆ ಉದ್ದೇಶ. ಸಾವನ್ನ ಗೆದ್ದು ಬರಬೇಕು, ಲಕ್ಷಗಟ್ಟಲೆ ಜನರಿಗೆ ರಕ್ಷಕನಾಗಿ ಮಾರ್ಪಡಬೇಕು, ಅನೇಕರು ಅವರನ್ನು ಆರಾಧಿಸಬೇಕು. And just imagine, ಆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಹೂಣಲ್ಪಟ್ಟು ಸಮಾಧಿಯಿಂದ ಎದ್ದು ಹೊರಗಡೆ ಬರದೇ ಇದ್ದಿದ್ರೆ ನಾವು ಯಾರು ಯೇಸು ಅಂತ ಕೂಗಿ ಆರಾಧನೆ ಮಾಡ್ತಿರ್ಲಿಲ್ಲ. We are still worshiping Jesus because he is alive. ಹೌದಲ್ವೇ?
ಯಾಕೆ ಎಷ್ಟೋ ಜನರು ಸಮಾಧಿಯಲ್ಲಿದ್ದಾರೆ, ಯಾಕೆ ಅವರ ಹೆಸರು ನಾವು ಹೇಳೋದಿಲ್ಲ? ರಾಷ್ಟ್ರಪಿತ ಕರೆಯಲ್ಪಡೋರಿದ್ದಾರೆ ದೊಡ್ಡ, ಯಾಕೆ ನಾವು ಅವರ ಹೆಸರನ್ನ ವಿ ರೆಸ್ಪೆಕ್ಟ್ ದಮ್, ನಾವು ಗೌರವಿಸ್ತೀವಿ, ಬಟ್ ಅವರ ಹೆಸರನ್ನ ಹೇಳಿ ಯಾಕೆ ನಾವು ಪ್ರಾರ್ಥಿಸೋದಿಲ್ಲ? ಅವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿಯೇ ಇದ್ದಾರೆ. ಬರೀನೋ ಸಂತಿ, ಈ ಜಗತ್ತಿನಲ್ಲಿ ಮರಣವನ್ನು ಗೆದ್ದವರು ಒಬ್ಬರು ಮಾತ್ರ. ಅವರು ಈ ಪಾನಪಾತ್ರೆ ಕುಡಿದಾಗ, ಶಿಲುಬೆಯ ಮರಣವನ್ನು ಅನುಭವಿಸಿದಾಗ, ಆಮೇಲೆ ಜನರೆಲ್ಲ ನೋಡಿ ಹೇಳಿದ್ರು ಮುಗಿದೋಯ್ತು ಚರಿತ್ರೆ. ಅಪ್ಪ ಹೇಳ್ತಾರೆ, ಇಲ್ಲ, ನಾವು ಹೊಸ ಚರಿತ್ರೆ ನಾನು ಕ್ರಿಯೇಟ್ ಮಾಡಿದ್ದೇನೆ. ಏನದು? ನನ್ನನ್ನು ಆರಾಧಿಸುವುದಕ್ಕೆ ಒಂದು ದೊಡ್ಡ ಗುಂಪು ಜನರನ್ನ ಎಬ್ಬಿಸುತ್ತೇನೆ. ಹಲ್ಲೆಲೂಯಾ. ಹಾಗಿದ್ರೆ ದೇವರು ಕೊಟ್ಟ ಪಾತ್ರೆಯಲ್ಲಿ ಕುಡಿದ್ರೆ ನೆಕ್ಸ್ಟ್ ಅದರ ಪ್ರತಿಫಲ ದೇವರು ನಮಗೆ ಇಟ್ಟಿದ್ದಾನೆ. And Jesus knew that, and that is why he handled the crisis ಸುಲಭವಾಗಿ. So ಹಲೋ, ಬೇಗ ಹೋಗೋಣವಾ? ಅಯ್ಯೋ 11:45 ಎಲ್ಲಿ ಫಿನಿಶ್? ಐದನೇದು ಬೇಗ. 5ನೇದು 18-23 ನೋಡ್ರಿ. ಚಾಪ್ಟರ್ 18 ವರ್ಸ್ 23, 18-23. ಸೇಮ್ ಯೋಹಾನ. ಆಮೇಲೆ 23ನೇ ವಾಕ್ಯ, ನಾನು ಮಾತಾಡಿದ್ರಲ್ಲಿ ಏನಾದರೂ ದೋಷವಿದ್ದರೆ ಆ ದೋಷ ಇಂಥದ್ದೆಂದು ಸಾಕ್ಷಿ ಹೇಳು, ಅಥವಾ ನಾನು ಮಾತಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯುತ್ತಿ? ಯೇಸು ಕ್ರಿಸ್ತನು. 5ನೇದು, ಜೀಸಸ್ ಫೇಸ್ಡ್ ಎವ್ರಿ ಕ್ರೈಸಿಸ್ ಕಾನ್ಫಿಡೆಂಟ್ಲಿ. ಯೇಸು ಕ್ರಿಸ್ತನು ಎಲ್ಲ ಇಕ್ಕಟ್ಟುಗಳನ್ನು ಧೈರ್ಯದಿಂದ ಎದುರಿಸಿದನು. ಸ್ವಾಮಿ ಅಲ್ಲ, ನ್ಯಾಯ ವಿಚಾರ ನಡೀತಾ ಇದೆ, ಜನ ಬಟ್ಟೆಯನ್ನು ವಾಕ್ಯ ಓದ್ ನೋಡ್ರಿ, ಹಂಚಿಕೊಳ್ತಾರೆ, ಹೊಡೀತಾರೆ, ಬಡೀತಾರೆ, ಉಗುಳ್ತಾರೆ, ಎಲ್ಲ ಮಾಡಿದ್ರು. ನೀವು ಗೊತ್ತಲ್ಲ, ಮುಳ್ಳಿನ ಕಿರೀಟ ಎಲ್ಲ ಹಾಕಿದ್ರು. ಆಗ ಸ್ವಾಮಿ ಹೇಳ್ತಾರೆ, ನಾನು ಹೇಳಿದ್ದು ಸತ್ಯ ಆಗಿದ್ರೆ ಯಾಕೆ ನಾನು ಹೊಡಿತೀಯ? ದ ಕಾನ್ಫಿಡೆನ್ಸ್, ಸ್ವಾಮಿಯ ಭರವಸೆ ನೋಡ್ರಿ, ನಾನೇನು ತಪ್ಪು ಮಾಡಿಲ್ಲ, ಮತ್ತೆ ಯಾಕೆ ಹೊಡಿತಿದ್ಯಾ? ಇವತ್ತು ನಾವು ಕೂಡ ಅಷ್ಟೇ, ತಪ್ಪು ಮಾಡದಿದ್ದರೆ ಎಲ್ಲ ಕ್ರೈಸಿಸ್ಗಳನ್ನ ಧೈರ್ಯವಾಗಿ ಎದುರಿಸಬಹುದು. ನನ್ಗೊತ್ತು ತಪ್ಪು ಮಾಡಿಲ್ಲ, ಐ ನೋ, ಆಸ್ ಪರ್ ಮೈ ಕಾನ್ಶಿಯಸ್ ಐ ಆಮ್ ಕ್ಲಿಯರ್. ನನ್ನ ಮನಸ್ಸಾಕ್ಷಿ ಪ್ರಕಾರ ನಾನು ಕ್ಲಿಯರ್ ಆಗಿದ್ದೀನಿ ಅಲ್ವಾ? ಹಾಗಿದ್ರೆ ನಾವ್ಯಾಕೆ ಹೆದರಬೇಕು? ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇನ್ 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 ಆಮೇನ್. ತಪ್ಪಿದ್ರೆ ತಾನೇ ನಾವು ಹೆದರಬೇಕು. ಸತ್ಯಕ್ಕಾಗಿ ಜೀವಿಸೋರು ಯಾಕೆ ಹೆದರಬೇಕು? ಸತ್ಯವೇದ ಸ್ವಾಮಿ ಹೇಳ್ತಾರೆ, ಯಾಕೆ ನಾನು ಹೊಡಿತಿದ್ಯಾ? ನಾನೇನು ತಪ್ಪು ಮಾಡಿದ್ದೀನಿ? ನಾನು ಹೇಳಿದ್ದು ಸತ್ಯವಾಗಿದ್ದಾನೆ. ಹಾಗಿದ್ರೆ ಯು ಸಿ ದ ಕಾನ್ಫಿಡೆನ್ಸ್. ಅವರ ಯೇಸು ಸ್ವಾಮಿಗಿದ್ದ ಧೈರ್ಯ, ಭರವಸೆ ನೋಡ್ರಿ. ನಾವು ಕೂಡ ಅಷ್ಟೇ, ಕ್ರೈಸಿಸ್ ಅನ್ನ ಜಯಿಸ್ಬೇಕು. ಹೀಗೆ ಕಾನ್ಫಿಡೆನ್ಸ್ ಆಗಿ ಜಯಿಸಬೇಕು. ರೀಸೆಂಟ್ ಆಗಿ ಎಷ್ಟು ಆತ್ಮಹತ್ಯೆಗಳು, ಸಿನಿಮಾ ಡೈರೆಕ್ಟರ್ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದರ ಹಿಂದೆ ಸಿನಿಮಾ ನಟಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟೆಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತವರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಫೇಸ್ ದ ಕ್ರೈಸಿಸ್. ಬಟ್ ಯು ನೋ ಸಮಥಿಂಗ್, ಸತ್ಯವೇದ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲ ಕ್ರೈಸಿಸ್ಗಳನ್ನ ಧೈರ್ಯವಾಗಿ ಎದುರಿಸಿರಿ. ಹಲ್ಲೆಲೂಯಾ. ಇವತ್ತು ಮಧ್ಯಾಹ್ನ ನಮ್ಮಲ್ಲಿ ಯಾರಿಗಾದರೂ ಎಲ್ಲಾದರೂ ಕಿಂಚಿತ್ತಾದರೂ ಏನಪ್ಪ ಮುಂದೆ, ನಾಳೆ ಏನಪ್ಪ ಅನ್ನುವಂಥ ಆತಂಕ ಇದ್ದರೆ, ಇವತ್ತು ಬೆಳಗ್ಗೆ ಆತಂಕಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಹೇಳ್ರಿ, ಐ ವಿಲ್ ಫೇಸ್ ದ ಕ್ರೈಸಿಸ್ ವಿತ್ ದ ಕಾನ್ಫಿಡೆನ್ಸ್. ಬಹಳ ಧೈರ್ಯವಾಗಿ, ಬಹಳ ಭರವಸೆಯಿಂದ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು. ನಾನು ಯಾಕೆ ಹೆದರಬೇಕು? ನಾನು ಯಾಕೆ ಭಯಪಡಬೇಕು? ನನಗೊತ್ತು, ನಾನು ತಂದೆ ಕೊಟ್ಟಂಥ ಪಾತ್ರೆ ನಾನು ಕುಡಿತೀನಿ. ವೈ? ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ದೇವರು ಏನು ಹೇಳಿದ್ದಾರೋ ಅದನ್ನು ನಾನು ಮಾಡುತ್ತೇನೆ. ಇಕ್ಕಟ್ಟು ನಿಭಾಯಿಸ್ಬೋದಾ? ನಿಭಾಯಿಸ್ಬೋದು. ಹೇಗೆ ನಿಭಾಯಿಸಬೇಕು? ಧೈರ್ಯ ಕಳ್ಕೋಬಾರ್ದು. ಡು ನಾಟ್ ಲೂಸ್ ಯುವರ್ ಹಾರ್ಟ್. ಹೃದಯ ಕಳ್ಕೊಬೇಡ್ರಿ, ಮನಸ್ಸು ಕಳ್ಕೊಬೇಡ್ರಿ, ಧೈರ್ಯ ಕಳ್ಕೊಬೇಡ್ರಿ. ಅದಕ್ಕೆ ಸ್ವಾಮಿ ಹೇಳಿದ್ದು, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ ಅಂತಲ್ವಾ? ಹಾಗಿದ್ರೆ ಕಳವಳ ಬೇಡ, ಪರಿಹಾರ ಇದೆ. ಕಳವಳ ಬೇಡ, ಪರಿಹಾರ ಇದೆ. ಆತಂಕ ಬೇಡ, ಆಶೀರ್ವಾದ ಇದೆ. ನಿರಾಶೆ ಬೇಡ, ನಿರೀಕ್ಷೆ ದೇವರು ಕೊಟ್ಟಿದ್ದಾನೆ. And I believe that. ಕಡೆಯದಾಗಿ ಒಂದನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಈ ಇಕ್ಕಟ್ಟುಗಳ ಮಧ್ಯೆ ಯೇಸು ಮಾಡಿದಂಥ 36ನೇ ವಾಕ್ಯ, ವರ್ಸ್ 36. ಆಮೇನ್ ಆಮೇನ್. ಪೋದು ಕನ್ನಡದಲ್ಲಿ ಓದಿ ಬೇಗ. ನನ್ನ ರಾಜ್ಯ ಈ ಲೋಕದಲ್ಲ. ಆಹಾ, ಸಾಕು. ಇಕ್ಕಟ್ಟಿನ ಮಧ್ಯದಲ್ಲೂ ಯೇಸು ಸ್ವಾಮಿ ದೇವರ ರಾಜ್ಯವನ್ನ
ಕನ್ಫೆಸ್ ಮಾಡಿದ್ರು. ಜೀಸಸ್ ಕನ್ಫೆಸ್ಡ್ ಗಾಡ್ಸ್ ಕಿಂಗ್ಡಮ್ ಇನ್ ಕ್ರೈಸಿಸ್. ಹಲ್ಲೆಲೂಯಾ. ಅಲ್ಲ, ಸಭೆ ಯಾರ್ದು ಹೇಳ್ರಿ? ದೇವ್ರದು. ನಾವು ಯಾರ್ದು ಹೇಳ್ರಿ? ದೇವ್ರು. ಸತ್ಯವೇದ ಹಾಗೆ ಹೇಳುತ್ತೆ. ಸಭೆ ದೇವ್ರದು, ನಾವು ದೇವ್ರದು, ನಾವಿರೋದೇ ದೇವರಿಗಾಗಿ. ಹಾಗಿದ್ರೆ ಎಲ್ಲ ಇಕ್ಕಟ್ಟೆಗಳ ಮಧ್ಯದಲ್ಲಿ ಹೇಳ್ರಪ್ಪ, ನನ್ನ ರಾಜ್ಯ ಅಲ್ಲ ನಿನ್ನ ರಾಜ್ಯ. ಇಟ್ ಈಸ್ ಯುವರ್ ಕಿಂಗ್ಡಮ್, ಯು ಟೇಕ್ ಕೇರ್ ಆಫ್ ಇಟ್. ನಮಗೆ ಭಾರ ಜಾಸ್ತಿ ಹಾಕೋತಾ ನಾವು ನಮ್ಮ ರಾಜ್ಯವಾಗಿ ಯೋಚನೆ ಮಾಡ್ತೀವಿ. ನಾವಿರೋದು ನಮ್ಮ ರಾಜ್ಯದಲ್ಲ, ನಾವಿರೋದು ದೇವರ ರಾಜ್ಯದಲ್ಲಿ. ದಟ್ ಈಸ್ ವಾಟ್ ಜೀಸಸ್ ಸೆಡ್. ನಾನು ಈ ಲೋಕದವನಲ್ಲ, ನಾನು ಈ ಲೋಕದ ಬಗ್ಗೆ ಮಾತಾಡಕ್ಕೆ ಬಂದವನಲ್ಲ, ನಾನು ಬಂದಿದ್ದು ಆ ರಾಜ್ಯದ ಬಗ್ಗೆ ಮಾತಾಡೋದಕ್ಕೆ. ಅಲ್ಲೇ ನಾನು ಅದಕ್ಕೆ ಕೆಲವು ಸರಿ ನಮ್ಮನ್ನು ಸಭೆಗಳಲ್ಲಾಗಲಿ ನಮ್ಮಲ್ಲಾಗಲಿ ಸಂದಿಗ್ಧ ಪರಿಸ್ಥಿತಿ ಬರುವಾಗ, ಕ್ರೈಸಿಸ್ ಬರುವಾಗ ನಾವೇನು ಹೇಳಬೇಕು ಅಂತ, ದೇವರೇ ನಾನು ಯಾಕೆ ಇದರಲ್ಲಿ, ನಂದಲ್ಲ, ಇದು ನಿಮ್ಮ ತಾನೆ. ಇಟ್ ಈಸ್ ಯುವರ್ಸ್, ಇಟ್ ಈಸ್ ಯುವರ್ಸ್. ನನಗೆ ನೀನು ಪಾರುಪತ್ಯಗಾರನಾಗಿ ಇಟ್ಟಿದ್ದೀಯ, ಮನೆ ವಾರ್ತೆಗಾರನಾಗಿ ಇಟ್ಟೆ. ಐ ಆಮ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ಇಟ್, ದಟ್ಸ್ ಆಲ್, ಬಟ್ ಇಟ್ ಈಸ್ ಯುವರ್ಸ್. ನಾವು ಯಾವಾಗ ದೇವರ ರಾಜ್ಯದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀವೋ, ಲೆಟ್ ಮಿ ಟೆಲ್ ಯು, ಆ ರಾಜ್ಯವನ್ನು ಕೆಡವುವುದಕ್ಕೆ ಈ ಲೋಕದ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸೈತಾನ ರಾಜ್ಯ ಅಷ್ಟು ಬಲವಾಗಿ ಬಂದರೂ ಕೂಡ ನಾವು ಮಾತನಾಡುವಂಥ ದೇವರ ರಾಜ್ಯವನ್ನು ಬೀಳಿಸೋದಕ್ಕೆ ಸೈತಾನ ಶಕ್ತಿಯಿಂದ ಸಾಧ್ಯವಿಲ್ಲ, ಮನುಷ್ಯರ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಸೊ ಯು ಸ್ಪೀಕ್ ಓನ್ಲಿ ಗಾಡ್ಸ್ ಕಿಂಗ್ಡಮ್. ನಾನು, ನನ್ನ ಮನೆಯವರು, ನನ್ನ ಹೆಂಡತಿ, ನನ್ನ ಮಕ್ಕಳು ಬೇಡ, ದೇವರ ರಾಜ್ಯ ಇರಲಿ. ಸ್ಪೀಕ್ ಆಫ್ ಗಾಡ್ಸ್ ಕಿಂಗ್ಡಮ್. ಈ ಕ್ರೈಸಿಸ್ ಮಧ್ಯದಲ್ಲೂ ದೇವರೇ ನಿಮ್ಮ ರಾಜ್ಯ ಅಂತ ಹೇಳ್ರಿ. ಅಂಡ್ ಐ ವಿಲ್ ಟೆಲ್ ಯು, ಹಿ ವಿಲ್ ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್. ಅವರು ತನ್ನ ರಾಜ್ಯವನ್ನ ಸ್ಥಾಪಿಸುತ್ತಾರೆ. ಅಲ್ಲ, ಎಷ್ಟು ಚೆನ್ನಾಗಿದೆ ಸ್ವಾಮಿ ಹೇಳುವಂತ ಮಾತು. ತಮ್ಮ ಹೊತ್ತು ನೋಡಿ 36ನೇ ವಾಕ್ಯದಲ್ಲಿ, ನನ್ನ ರಾಜ್ಯವು ಈ ಲೋಕದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು, ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ದೇವರ ಮಕ್ಕಳೇ, ನಮ್ಮ ಫೋಕಸ್ ಏನು? ದೇವರ ರಾಜ್ಯ, ದೇವರ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಹೇಳ್ತಾರೆ, ಪರಲೋಕ ನಮ್ಮ ತಂದೆಯೇ, ನಿಮ್ಮ ರಾಜ್ಯ, ವಾ ನಿಮ್ಮ ರಾಜ್ಯ ಅಂಡವರೆ ಪರಲೋಕத்தின் பிதாவே உம்முடைய ராஜ்யம் வருவதாக, உம்முடைய ராஜ்யம் வருவதாக, let thy kingdom come. And it's very beautiful passage. ಯೇಸು ಸ್ವಾಮಿಯ ಪ್ರಾರ್ಥನೆ ಇದೆಯಲ್ಲ, ಕಲಿಸಿಕೊಟ್ಟ ಪ್ರಾರ್ಥನೆ. ಯೇಸು ಸ್ವಾಮಿಯ ಪ್ರಾರ್ಥನೆ ಅಲ್ಲ, ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ನೀವು ಗಮನಿಸಿ ನೋಡ್ರಿ, ದೇವರ ರಾಜ್ಯ, ದೇವರ ಮಹಿಮೆ, ದೇವರು. ಮೊದಲ 3 ವಾಕ್ಯಗಳಲ್ಲಿ ದೇವರು, ದೇವರ ರಾಜ್ಯ, ದೇವರ ಮಹಿಮೆ. ಅದಾದ್ಮೇಲೆ 3 ವಾಕ್ಯಗಳಲ್ಲಿ ನಮ್ಮ ಬಗ್ಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅನ್ನೋದ್ರಿಂದ ಆಹಾರವನ್ನು ಕೊಡು, ಕ್ಷಮಿಸುವುದಕ್ಕೆ ನಮಗೆ ಸಹಾಯ ಮಾಡು. ಸೊ ಎಲ್ಲಿ ನಾವು ಯಾವಾಗ ಕ್ರೈಸಿಸ್ಗಳ ಮಧ್ಯದಲ್ಲಿ ದೇವರ ರಾಜ್ಯವನ್ನು ಫೋಕಸ್ ಮಾಡ್ತೀವೋ, ನಮಗೆ ಬಹಳ ಸುಲಭವಾಗಿ ಕ್ರೈಸಿಸನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ನಾನು ಯಾಕೆ ಬಂದಿದ್ದೀನಿ, ನಾನು ಈ ಲೋಕದಲ್ಲಿ ಬಂದ ಉದ್ದೇಶ ಏನು, ನನ್ನನ್ನು ದೇವರು ರಕ್ಷಿಸಿದ ಉದ್ದೇಶ ಏನು, ನಾನು ದೇವರ ರಾಜ್ಯಕ್ಕೆ ಸೇರಿದ ಉದ್ದೇಶ ಏನು, ಅಷ್ಟು ಯೋಚನೆ ಮಾಡ್ರಿ. ನಾನು ಇರೋದೇ ದೇವರ ರಾಜ್ಯಕ್ಕಾಗಿ ದುಡಿಯೋದಕ್ಕೆ. ಐ ಆಮ್ ಹಿಯರ್ ಟು ವರ್ಕ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನಾನು ಹಾಡಿದ್ರು, ಪ್ರಸಂಗ ಮಾಡಿದ್ರು, ಏನೇ ಮಾಡಿದ್ರು ದೇವರ ರಾಜ್ಯಕ್ಕಾಗಿ. ಉಪವಾಸ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ದೇವರ ರಾಜ್ಯಕ್ಕಾಗಿ. ಎವ್ರಿಥಿಂಗ್ ಇಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಪೌಲ ಹೇಳ್ತಾನೆ, ದೇವರ ರಾಜ್ಯವು ಮಾತಿನಲ್ಲ, ದೇವರ ರಾಜ್ಯವು ಕ್ರಿಯೆಯಲ್ಲಿದೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಹೇಳೋದಪ್ಪ, ವಿ ವಿಲ್ ಸ್ಪೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ವಿ ವಿಲ್ ಲೀವ್ ಅಕಾರ್ಡಿಂಗ್ ಟು ದ ಕಿಂಗ್ಡಮ್ ಆಫ್ ಗಾಡ್. தேவர ராஜ்யம் ஆண்டவரே உம்முடைய வார்த்தையை பேசுவோம், உம் ராஜ்யத்தை பேசுவோம், உம் ರಾಜ್ಯப்படியே நாங்கள் வாழ்கிறோம். we will live. ಈ ಲೋಕದಲ್ಲಿ ಹಾಗೆ ನಾವು ಬದುಕ್ತೀವಿ. ನಮ್ಮ ಜೀವನ ಹಾಗೆ ಇರುತ್ತೆ. ಹೇಗೆ? ದೇವರ ರಾಜ್ಯ ಫೋಕಸ್ ಮಾಡಿಕೊಂಡು. ಇವತ್ತು ಮಧ್ಯಾಹ್ನ ಫೋಕಸ್ ದೇವರ ರಾಜ್ಯ ಆಗಿದ್ದರೆ ಕ್ರೈಸಿಸ್ ಅಲ್ಲಿ ಜಯಿಸ್ತೀವಿ ನಾವು. ಕಣ್ಣುಗಳು ಮುಚ್ಚೋಣವ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣವ. ಇನ್ನು ಅನೇಕ ವಿಚಾರಗಳು 18 ಆಮೇಲೆ ಯೇಸು ಸ್ವಾಮಿ ತನ್ನ ಬರ್ತ್ ರೈಟನ್ನು ಉಪಯೋಗಿಸ್ತಾ ಇದ್ದಾರೆ ಕ್ರೈಸಿಸ್ ಮಧ್ಯದಲ್ಲಿ. ದಟ್ ಆಲ್ ಇಟ್ಸ್ ದೇರ್ ಇನ್ ಚಾಪ್ಟರ್ 18. ಸೊ ನಾವು ಕಲಿತಿರುವಂಥ ವಿಷಯದ ಆ ವಾಕ್ಯಗಳ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತ್ಕೊಳ್ಳಿ. ಲೆಟ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್. ದೇವರ ಸನ್ನಿಧಿಯಲ್ಲಿ ಒಂದೇ ಒಂದು ನಿಮಿಷ, ಮೇ ಬಿ 1 or 2 minutes ಮಾತ್ರ, ಜಾಸ್ತಿ ತೆಗೆಯೋದಿಲ್ಲ.
ಸಾಧ್ಯವಾಗುವಂಥವರು ಕೈಗಳನ್ನು ಆಕಾಶಕ್ಕೆ ಎತ್ತಾರೆ. ಇಫ್ ಪಾಸಿಬಲ್ ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್ ಟುವರ್ಡ್ಸ್ ಹೆವೆನ್. ಪರಲೋಕದ ಕಡೆಗೆ ಎತ್ತಿ ಹೇಳ್ರಿ, ಅಪ್ಪ ನೀವು ಇಕ್ಕಟ್ಟಿನಲ್ಲಿ ಹೇಗೆ ಅದನ್ನು ನಿಭಾಯಿಸಿದ್ದೀರೋ, ನೀವು ಹೇಗೆ ಇಕ್ಕಟ್ಟನ್ನು ಹ್ಯಾಂಡಲ್ ಮಾಡಿದ್ರೋ ಹಾಗೆ ಹ್ಯಾಂಡಲ್ ಮಾಡುವಂಥ ಕೃಪೆ ನಮಗೆ ಕೊಡುವಂತ ಕೇಳ್ರಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣವಾ, ಪ್ರಾರ್ಥಿಸೋಣವ, ಹೆಚ್ಚು ಪ್ರಾರ್ಥನೆ ಮಾಡೋಣವಾ, ಹೆಚ್ಚು ದೇವರ ಸಲ್ಲಿ ಸಮಯವನ್ನು ಕಳೆಯೋಣವಾ. ಜಯಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇಕ್ಕಟ್ಟುಗಳ ಮಧ್ಯದಲ್ಲಿ ದೇವರ ರಾಜ್ಯವನ್ನು ಫೋಕಸ್ ಮಾಡೋಣವೇ, ಇಕ್ಕಟ್ಟುಗಳ ಮಧ್ಯದಲ್ಲಿ ಇತರರನ್ನು ಯೋಚಿಸೋಣವೇ, ಇಕ್ಕಟ್ಟುಗಳ ಮಧ್ಯದಲ್ಲಿ ಇದು ದೇವರಿಂದ ಬಂದದ್ದೆಂಬುದಾಗಿ ಯೋಚನೆ ಮಾಡೋಣವೇ, ಇಕ್ಕಟ್ಟುಗಳ ಮಧ್ಯದಲ್ಲಿ ಹಾಲೆಲೂಯ ಹಾಲೆಲೂಯ ಕರ್ತನೇ ನಿನ್ನ ರಾಜ್ಯ ಮಾತ್ರ ಸ್ಥಾಪನೆ ಆಗಲಿ ಅಂತ ಹೇಳೋಣವೇ, ಇಕ್ಕಟ್ಟನ್ನು ಧೈರ್ಯವಾಗಿ ಎದುರಿಸೋಣವೇ. ಎಲ್ಲ ಬಾಯಿಗಳು ದೇವರ ಸಲ್ಲಿ ತೆರೆಯಲ್ಪಡಲಿ. ಎವ್ರಿ ಮೌತ್, ಎಲ್ಲರ வாய்களை திறந்து சொல்லுங்க, அப்பா எந்த இக்கட்டான சூழ்நிலைகளையும், எந்த இக்கட்டான சூழ்நிலைகள் ஆண்டவரே நாங்கள் ஜெயிக்கிறோம் ஜெயிக்கிறோம். ஹalleluya. ಎಲ್ಲ ಇಕ್ಕಟ್ಟಾದ ಸನ್ನಿವೇಶಗಳನ್ನ ಜಯಿಸುತ್ತೇವೆ, ಎಲ್ಲ ಕ್ರೈಸಿಸ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತೇವಪ್ಪ. ಇವತ್ತು ಬೆಳಗ್ಗೆ ಕೃಪೆ ಕೊಡು, ಶಕ್ತಿ ಕೊಡು ಎಂಬುದಾಗಿ ದೇವರ ಮುಂದೆ ಕೇಳೋಣವೇ. ಅವರು ನಮಗೆ ಮಾದರಿಯಾಗಿದ್ದಾರೆ, ಯೇಸು ನಮಗೆ ಮಾದರಿಯಾಗಿದ್ದಾರೆ, ಯೇಸು ನಮಗೆ ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಅವರು ಅನುಸರಿಸಿದ, ಅವರು ನೋಡಿ ತೋರಿಸಿದ ಅದೇ ಮಾರ್ಗವನ್ನು ಹಿಂಬಾಲಿಸೋಣ. Let us follow the model of Jesus. Let us follow the example of Jesus. Oh Jesus, ಹೇಳ್ರಿ, ಯಾವ ಕ್ರೈಸಿಸ್ಗೂ ನಾನು ಬೀಳೋದಿಲ್ಲ, ಯಾವ ಕ್ರೈಸಿಸ್ ನನ್ನನ್ನು ನಾಶ ಮಾಡೋದಿಲ್ಲ, ಯಾವ ಕ್ರೈಸಿಸ್ ನನ್ನನ್ನು ಹಾಳು ಮಾಡೋದಿಲ್ಲ, ಯಾವ ಕ್ರೈಸಿಸ್ ನನ್ನನ್ನು ನಂಬಿಕೆಯಿಂದ ದೂರ ತಳ್ಳೋದಿಲ್ಲ. ಎಲ್ಲ ಕ್ರೈಸಿಸ್ಗಳನ್ನು ಯೇಸುವಿನ ನಾಮದಲ್ಲಿ ಗೆದ್ದು ಬರುತ್ತೇವೆ, ಯಾಕೆಂದರೆ ಯೇಸು ನಮಗೆ ಮಾದರಿಯಾಗಿದ್ದಾರೆ. ಕರ್ತನೆ, ಈ ನಿನ್ನ ಜನರು ಹಾದು ಹೋಗುತ್ತಿರುವಂತಹ ಈ ಕ್ರೈಸಿಸ್ಗಳ ಮಧ್ಯದಲ್ಲಪ್ಪ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಅದು ವೈಯಕ್ತಿಕವಾಗಿರಬಹುದು, ಅದು ಕೌಟುಂಬಿಕವಾಗಿರಬಹುದು, ಏನೇ ಆಗಿರಲಪ್ಪ, ಇವತ್ತು ಅದನ್ನು ಜಯಿಸಿ ಬರುವಂತೆ, ಅದನ್ನು ನಿಭಾಯಿಸುವಂತೆ ನಿನ್ನ ಮಕ್ಕಳಿಗೆ ಶಕ್ತಿ ಕೊಡು. ಅನ್ಯ ಭಾಷೆ ವರಗಳು ಸಿಕ್ಕಿದವರು ಸ್ವಲ್ಪ ಹೊತ್ತವರಿಗೆ ಆರಾಧನೆ ಮಾಡುತ್ತಾ ಸ್ಪೀಕ್ ಔಟ್ ಇನ್ ಟಂಗ್ಸ್. ಹಾಲೆಲೂಯ. ಅನ್ಯ ಭಾಷೆ ವರಗಳಲ್ಲಿ ಮಾತಾಡ್ರಿ. ನೀವು ಮಾತನಾಡುವಂತ ಅನ್ಯ ಭಾಷೆ ಮಾತುಗಳು ಅದು ಸೈತಾನ ರಾಜ್ಯಕ್ಕೆ ಸವಾಲಾಗಿದೆ, ಅದು ಸೈತಾನ ರಾಜ್ಯಕ್ಕೆ ಸವಾಲಾಗಿ ನಿಲ್ಲುತ್ತೆ. ಓ ರಬ ಶದಲವರ ಕರದರಬ. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಯು ಆರ್ ಓವರ್ಕಮಿಂಗ್ ಸಮ್ ಕ್ರೈಸಿಸ್. ಕೆಲವು ಇಕ್ಕಟ್ಟುಗಳನ್ನ ನೀವು ಜಯಿಸುತ್ತಾ ಇದ್ದೀರಿ, ಜಯಿಸುತ್ತಾ ಇದ್ದೀರಿ. As you are speaking in tongues, you are victoriously coming out of your crisis. ನಿಮ್ಮ ಇಕ್ಕಟ್ಟುಗಳಿಂದ, ನಿಮ್ಮ ಬಿಕ್ಕಟ್ಟುಗಳಿಂದ ನೀವು ಹೊರಬರುತ್ತಾ ಇದ್ದೀರಾ. நீங்கள் ஆவியிலே நிறைந்து ஜெபிக்கும்போது, அந்நிய பாஷையிலே பேசும்போது, சில இக்கட்டான சூழ்நிலைகளிலிருந்து நீங்கள் வெளியே வர போறீங்க, வெளியே வர போறீங்க. இயேசுவின் நாமத்தினால கண்டரே உம்முடைய அற்புதமான கிரியைகள் நடக்கட்டும், மகிமையான கிரியைகள் நடக்கட்டும்ப்பா. ஜெயிக்க வேண்டும் ஆண்டவரே, வெற்றியை அடைய வேண்டும் ஆண்டவரே, வெற்றி அடைய வேண்டும் ஆண்டவரே. ನಾವು ಜಯಿಸಬೇಕು. Help us to come out victoriously. Come on, come on, come on, church. For a few seconds. Oh, Rabba Kataraba. Oh, Rabala Shata Rabala Gara. Oh, yes, for a few seconds. Come on. Oh, Rikebe Ratamara Mamasha. Oh, Ribila Torobo Korodi Andaraba. Oh, Rabba Shata Labara Kadana. Oh, Ribikatana Baraba. Oh, Rianda Rabala Katori Nishotori Andana. Oh, Rabba Katala Baradi Andana. Avianavare. பேசுங்க. இடைபடுங்க. ஒவ்வொரு உள்ளத்தில் இடைபடுங்க. இயேசுவின் நாமத்தினால ஜனங்கள் வெளியே வரட்டும். Let the people come out of these situations in the mighty name of Jesus. We are victorious. We are more than conquerors. ಆಂಡವರೇ, ನಾವು ಜಯಶಾಲಿಗಳಿಗಿಂತ ದೊಡ್ಡವರಾಗಿದ್ದೇವೆ.
எஸ் 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 எஸ். நிறுத்தாதீங்க நிறுத்தாதீங்க நிறுத்தாதீங்க. பேசுங்க பேசுங்க, ஆவியில நிரம்பி பேசுங்க, அந்நிய பாஷையில் நிரம்பி பேசுங்க. ஓ ரதப கரதலம ஷதரியா வை டபர கடக துரிப கரதலபரப அஷத ரமன திரகடக தினகதே உரபரி அந்த ரபக்க தொரபலோ தியந்தே ஓ ரமக்க தேரி அந்த ரப ஷதேரி அந்த ஓ ஜீவர கல தரபரி அந்த. Yes, in the name of Jesus, in the mighty name of Jesus, in the mighty name of Jesus. Thank you Jesus, thank you Jesus. ನಾವಿರುವುದು ನಮ್ಮ ರಾಜ್ಯದಲ್ಲ, ನಾವಿರುವುದು ದೇವರ ರಾಜ್ಯದಲ್ಲಿ. We are in the kingdom of God. Our business is the kingdom of God. ನಮ್ಮ ಕೆಲಸನೇ ದೇವರ ರಾಜ್ಯ. Come on, come on, come on. Oh, Rabba Shata Rabba Laba. Oh, release, 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 release. Let your people be delivered in Jesus' name. Let the families be delivered in Jesus' name. ಯೇಸುವಿನ ನಾಮದಲ್ಲಿ ಕುಟುಂಬಗಳು ಬಿಡುಗಡೆಯಾಗಲಿ, ಕುಟುಂಬಗಳು ಬಿಡುಗಡೆಯಾಗಲಿ, ವ್ಯಕ್ತಿಗಳು ಬಿಡುಗಡೆ ಹೊಂದಲಿ, ಕಟ್ಟಿರುವಂತಹ ಕಟ್ಟುಗಳು ಬಿಚ್ಚಲ್ಪಡಲಿ, ಈ ಕಟ್ಟುಗಳು ಪರಿಹಾರವಾಗಲಿ, ಕ್ರೈಸಿಸ್ ಪರಿಹಾರವಾಗಲಿ. In the name of Jesus, let them come out in Jesus' name, in Jesus' name. Yes, 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 yes. பரிசுத்த ஆவியானவர் ஹalleluya அசைவாடுகிறார், அசைவாடுகிறார். பரிசுத்த ஆவியானவர் அசைவாடுகிறார். ஆவியானவர் ஒவ்வொருத்தரையும் திடப்படுத்திக் கொண்டிருக்கிறார். ಆವಿಯಾನವರು ಒவ்வொருத்தரையும் ಬಲಪಡಿಸಿಕೊಂಡು கொண்டிருக்கிறார். ಪರಿಶುದ್ಧಾತ್ಮನು ಬಲಪಡಿಸುತ್ತಾ ಇದ್ದಾನೆ, ಪರಿಶುದ್ಧಾತ್ಮನು ದೃಢಪಡಿಸುತ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಮ್ಮನ್ನು ಶಕ್ತಿಪಡಿಸುತ್ತಿದ್ದಾನೆ. ಈ ಮಣ್ಣಿನ ಘಟಕದಲ್ಲಿ, ಈ ಮಣ್ಣಿನ ಘಟಕದಲ್ಲಿ ಅವರ ನಿಕ್ಷೇಪ ಇದೆ, ಅವರ ಶಕ್ತಿ ಇದೆ, ಅವರ ಬಲವಿದೆ, ಅವರ ಸುವಾರ್ಥ ಇದೆ. Oh rakata rababa shata labaradi oh rabakata ramani anta rababa. ಮನುಷ್ಯನು ಹಾಕಿದ ಬೌಂಡ್ರಿಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ, ಮನುಷ್ಯನು ಹಾಕಿದ ಬೌಂಡ್ರಿಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಓ ಎಸ್ 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 ஆண்டவரே, மனிதன் வைத்ததான எல்லா பவுண்டரிಗಳು இயேசுவின் நாமத்தில் முறியடிப்பதாக, இயேசுவின் நாமத்தில் முறியடிப்பதாக. ஆண்டவரே, ஜனங்கள் வெளியே வரட்டும் ஐயா, உம்முடைய ராஜ்யத்துக்காக, உம்முடைய ராஜ்யத்துக்காக வல்லமையாய் பயன்படுத்தும் ஆண்டவரே, ஒவ்வொருத்தரையும் பயன்படுத்தும் ஐயா. ಒಬ್ಬೊಬ್ಬರನ್ನ ಉಪಯೋಗಿಸು, ಉಪಯೋಗಿಸು. Oh, use your people, oh God. Use your people, oh Jesus. Use your people, oh God. Use your people. Let the people be anointed, oh God. Anoint them, oh God. Anoint them, oh God. ನಿನ್ನ ಮಕ್ಕಳು ಅಭಿಷೇಕಿಸಲ್ಪಡಲಿ. ಸಂಕಟಗಳು ನೀಗಲಿ, ಪ್ರಶ್ನೆಗಳು ಪರಿಹಾರವಾಗಲಿ. Oh Jesus, 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 Jesus. ஆவியானவரே, மழையாய் பொழியும் ஐயா, மழையாய் பொழியும் ஆண்டவரே, அக்கினியாய் அக்கினியாய் இறங்கும் ஆண்டவரே, அக்கினியாய் இறங்கும் ஆண்டவரே, ஒவ்வொருத்தரை அபிஷேகியும் ஆண்டவரே. இந்த கால வேளையில அப்பா, இந்த சிக்கட்டான சூழ்நிலைகளை ஜெயித்து வர ஆண்டவரே, வெற்றியோடு ஜெயித்து வர அப்பா, உம்முடைய அபிஷேகத்தை ஊற்றும் ஆண்டவரே. Pour out your anointing, pour out your anointing, pour out your anointing in Jesus' name. Let the people be anointed, oh God. Let the people see the power of anointing. Let the people see the height of anointing. Let the people see and experience the depth of anointing.